ಹಾಲೆಲೂಯ, ಹಾಲೆಲೂಯ. ಎಷ್ಟು ಮಂದಿ ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದಾರೆ ಪ್ರಿಯರೇ. ನಮ್ಮ ಕರ್ತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ಹಾಲೆಲೂಯ. ಆತನ ಬಲಗಲ್ಲಿ ಶಾಶ್ವತವಾದ ಭಾಗ್ಯವಿದೆ ಪ್ರಿಯರೇ. ಇವತ್ತು ನಾವು ಮಕ್ಕಳಾಗಿ ನಾವು ಕರ್ತನ ಸಮ್ಮುಖದಲ್ಲಿ ಆತನನ್ನು ಆರಾಧಿಸ್ಲಿಕ್ಕಾಗಿ ಬಂದಿದ್ದೇವೆ. ನಮ್ಮ ದೇವರು ಜೀವಿಸುವ ದೇವರು. ನಮ್ಮ ದೇವರು ಯಾರು? ಜೀವ ಸ್ವರೂಪನಾದ ದೇವರು, ನಿತ್ಯಕ್ಕೂ ಜೀವಿಸುವಾತನ. ಹಾಲೆಲೂಯ. ನಾವು ಸತ್ತ ದೇವರನ್ನು ಆರಾಧಿಸ್ಲಿಕ್ಕೆ ಇಲ್ಲಿಗೆ ಬರಲಿಲ್ಲ, ನಾವು ಜೀವಿಸುವ ದೇವರನ್ನು ಆರಾಧಿಸ್ಲಿಕ್ಕೆ ಬಂದಿದೆ. ಅದರಿಂದ ನಾವು ಯಾರಾಗಿದ್ದೇವೆ? ಜೀವವುಳ್ಳವರಾಗಿದ್ದೇವೆ. ನಾವು ಯಾರು? ಜೀವವುಳ್ಳವರು. ಕೀರ್ತನೆ 156ನೇ ವಚನ ಹೇಳ್ತದೆ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲು. ಹಾಗಾದ್ರೆ ಇವತ್ತು ದೇವರು ನಮಗೆ ಏನು ಮಾಡಿದ್ದಾನೆ? ಶ್ವಾಸವನ್ನು ಕೊಟ್ಟಿದ್ದಾನೆ. ನಮ್ಮನ್ನು ಸಮಾಧಿಗೆ ಸೇರದಂತೆ ಆತನ ಮಾಡಿದ್ದಾನೆ. ಯಾಕೆ? ಆತನನ್ನು ಆರಾಧಿಸ್ಲಿಕ್ಕೆ, ಆತನೊಂದಿಗೆ ನಾವು ಫೆಲೋಶಿಪ್ ಮಾಡಲಿಕ್ಕೆ, ಆತನೊಂದಿಗೆ ನಾವು ಅನ್ಯೋನ್ಯತೆ ಮಾಡಲಿಕ್ಕೆ. ಹಾಲೆಲೂಯ. ಎಷ್ಟು ಮಂದಿ ನೀವು ಸಿದ್ಧರಾಗಿದ್ದೀರಿ ಕರ್ತನನ್ನು ಆರಾಧಿಸ್ಲಿಕ್ಕೆ? ದೇವರು ನಮಗೆ ಹೊಸ ಬಾಳನ್ನು ಕೊಟ್ಟಿದ್ದಾನೆ. ಯಾವ ಬಾಳು? ಹೊಸ ಬಾಳು. ದೇವರ ವಾಕ್ಯ ಹೇಳ್ತದೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿಯು ಹೋಗಿ ಎಲ್ಲವೂ ನೂತನವಾಯಿತು. ಹಾಲೆಲೂಯ. ನಮ್ಮ ಪೂರ್ವ ಸ್ಥಿತಿ ಹೋಗಿದೆ ಪ್ರಿಯರೇ. ಎಲ್ಲ ಹೇಳಿ, ಪೂರ್ವ ರೋಗ ಹೋಗಿದೆ, ಎಲ್ಲ ಕಷ್ಟಗಳು ಹೋಗಿದೆ, ನೋವುಗಳು ಹೋಗಿದೆ, ಕಣ್ಣೀರುಗಳು ಹೋಗಿದೆ. ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಗಳಾಗಿದ್ದೇವೆ. ನಾವು ಹೊಸ ಬಾಳನ್ನು ಬಾಳುವವರಾಗಿದ್ದೇವೆ. ಹಾಲೆಲೂಯ. ಅದರಿಂದ ಸಂತೋಷವಾಗಿ ನಾವು ಕರ್ತನನ್ನು ಸ್ತುತಿಸಿ ಕೊಂಡಾಡುವ. ಥ್ಯಾಂಕ್ ಯು ಜೀಸಸ್. ಚಪ್ಪಾಳೆ ತಟ್ಟುತ್ತಾ ಸಂತೋಷವಾಗಿ ಕರ್ತನನ್ನು ಸ್ತುತಿಸಿ ಕೊಂಡಾಡುವ. ಆತನ ತನ್ನ ಮಕ್ಕಳನ್ನಾಗಿ ಆತನು ಮಾಡಿದ್ದಾನೆ ಪ್ರಿಯರೇ. ನಮ್ಮೆಲ್ಲ ಕೊರತೆಗಳನ್ನು ಆತನು ನೀಗಿಸಿದ್ದಾನೆ. ಆದ್ದರಿಂದ ಸಂತೋಷವುಳ್ಳವರಾಗಿ, ಜೀವವುಳ್ಳವರಾಗಿ, ನಮ್ಮ ಜೀವ ಸ್ವರೂಪನಾದ ಪರಲೋಕದ ತಂದೆಯ ನಾವು ಆರಾಧಿಸುವ. ಥ್ಯಾಂಕ್ ಯು ಜೀಸಸ್. ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ. ಸ್ತೋತ್ರ ನಿನಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿನಗೆ ಸ್ತೋತ್ರ, ಪೂರ್ಣ ಹೃದಯದಿ ಸಲ್ಲಿಸುವೆ. ಸಂತೋಷವಾಗಿ ಸ್ತೋತ್ರ ನಿನಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿನಗೆ ಸ್ತೋತ್ರ, ಪೂರ್ಣ ಹೃದಯದಿ ಸಲ್ಲಿಸುವೆ. ತನ್ನ ಮಕ್ಕಳನ್ನು ಮರೆಯದಂತೆ ಅನುದಿನವೂ ಪೋಷಿಸಿದೆ. ತನ್ನ ಮಕ್ಕಳನ್ನು ಮರೆಯದಂತೆ ಅನುದಿನವೂ ಪೋಷಿಸಿದೆ. ಕೊರತೆಯನ್ನು ಕ್ರಿಸ್ತನಲ್ಲಿ ನೀಗಿಸಿ ಕಾದು ನಡೆಸಿರುವೆ. ಕೊರತೆಯನ್ನು ಕ್ರಿಸ್ತನಲ್ಲಿ ನೀಗಿಸಿ ಕಾದು ನಡೆಸಿರುವೆ. ಅದಕ್ಕಾಗಿ ಹೇಳು, ಸ್ತೋತ್ರ ನಿನಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿನಗೆ ಸ್ತೋತ್ರ, ಪೂರ್ಣ ಹೃದಯದಿ ಸಲ್ಲಿಸುವೆ. ಸ್ತೋತ್ರ ನಿನಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಶುವೆ ಸ್ತೋತ್ರ ನಿನಗೆ ಸ್ತೋತ್ರ, ಪೂರ್ಣ ಹೃದಯದಿ ಸಲ್ಲಿಸುವೆ. ಕಣ್ಣೀರಿಂದ ಬಿತ್ತಿದೆನು, ಆನಂದದಿಂದ ಕೊಯ್ಯುವೆನು. ಕಣ್ಣೀರಿಂದ ಬಿತ್ತಿದೆನು, ಆನಂದದಿಂದ ಕೊಯ್ಯುವೆನು. ಬೇಡಿನಿಂದ ಕೈಗಳನ್ನು ಕೊಡುವ ಕೈಯಾಗಿ ಮಾನಿಸಿದೆ. ಬೇಡಿನಿಂದ ಕೈಗಳನ್ನು ಕೊಡುವ ಕೈಯಾಗಿ ಮಾನಿಸಿದೆ. ಸ್ತೋತ್ರ ನಿನಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸಂತೋಷವಾಗಿ ಸ್ತೋತ್ರ ನಿನಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿನಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿನಗೆ ಸ್ತೋತ್ರ, ಪೂರ್ಣ ಹೃದಯದಿ ಸಲ್ಲಿಸುವೆ. ತನ್ನ ಮಕ್ಕಳನ್ನು ಮರೆಯದಂತೆ ಅನುದಿನವೂ ಪೋಷಿಸಿದೆ. ತನ್ನ
ಯೇಸುವೇ ಸ್ತೋತ್ರ ನಿನಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಸ್ತೋತ್ರ ಸ್ತೋತ್ರ ನಿನಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ ಯೇಸುವೇ ಸ್ತೋತ್ರ ನಿನಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸು ಸ್ತೋತ್ರ ಸ್ತೋತ್ರ ಎಸ್ ಢೋರವ ಶಕಲ ಮಧರ ಬರ ಬರ ಯೇಸುವೇ ಸ್ತೋತ್ರ ನಿನಗೆ ಸ್ತೋತ್ರ ಪೂರ್ಣ ನಿಮಗೆ ಕೊಟ್ಟ ಆರೋಗ್ಯಕ್ಕಾಗಿ ಸ್ತೋತ್ರ ಸ್ತೋತ್ರ ನಿನಗೆ ಸ್ತೋತ್ರ ಪೂರ್ಣ ಮನದಿಂದ ಯೇಸುವೇ ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ ಸ್ತೋತ್ರ ನಿನಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಯೇಸುವೇ ಸ್ತೋತ್ರ ಸ್ತೋತ್ರ ನಿನಗೆ ಸ್ತೋತ್ರ ಭಲ ಭಲ ಶಕಲ ಮಧರ ಬರ ಪೂರ ಕಥಲ ಮಧರ ಭರ ನಿನಗೆ ಯೇಸುವೇ ಸ್ತೋತ್ರ ನಿನಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ ಯೇಸುವೇ ಸ್ತೋತ್ರ ರಿ ಬಲ ಬಲ ಶಕಲ ಮಧರ ಬರ ಬರ ರಿ ಬಲ ಬಲ ಓರ ಮಗರಿ ಶಕಲ ಮಧರ ಬರ ಲಿ ಬರ ಶಕೆ ಲೆತೆ ಲಿ ಮಧರ ಓ ಹಲ್ಲೆಲೂಯಾ ಕರ್ತನ ಪ್ರಸನ್ನತೆ ಓ ಕರ್ತನ ಮಹಿಮೆ ಸ್ವಾಮಿ ಓ ನಿನ್ನ ಕೃಪಾ ಹಸ್ತ ಚಾಚಲ್ಪಡಲಪ್ಪ ನಿನ್ನ ಮಹಿಮೆ ಆವರಿಸಲಿ ಸ್ವಾಮಿ ನಿನ್ನ ಪ್ರಸನ್ನತೆ ಪ್ರತಿಯೊಬ್ಬರನ್ನು ಆವರಿಸಲಿ ರೋಗ ಸ್ವಸ್ಥತೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಕಟ್ಟುಗಳು ಬಿಚ್ಚಲ್ಪಡಲಿ ನೊಗಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ ರಿಖಾ ಮದರ ಬಲವ ಶಕಲ ಮದರ ಓ ಸೈತನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ನೆಲಸವಾಗಿ ಹೋಗಲಿ ಅನ್ಯ ಜನರ ಸಂಕಲ್ಪಗಳು ನಿಷ್ಫಲವಾಗಿ ಹೋಗಲಿ ನಿರರ್ಥಕವಾಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಯೇಸುವೇ ಸ್ತೋತ್ರಪ್ಪ ಹಲ್ಲೆಲೂಯಾ ಹಲ್ಲೆಲೂಯಾ ನಿನಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ ಯೇಸುವೇ ಸ್ತೋತ್ರ ನಿನಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಹಲ್ಲೆಲೂಯಾ ಹೌದು ಸ್ವಾಮಿ ಪೂರ್ಣ ಮನದಿಂದ ಪೂರ್ಣ ಬುದ್ಧಿಯಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಜ್ಞಾನದಿಂದ ನಾವು ನಿನ್ನನ್ನು ಆರಾಧಿಸ್ತೇವೆ ನಾವು ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರಿಯರೇ ಇವತ್ತು ನನ್ನಿಂದ ನಿಮ್ಮಿಂದ ಕರ್ತನ ಬಯಸುವಂಥದ್ದು ಓ ನನ್ನ ಮಗಳು ನನ್ನನ್ನು ಸ್ತುತಿಸಬೇಕು ನನ್ನ ಮಗ ನನ್ನನ್ನು ಸ್ತುತಿಸಬೇಕು ಆರಾಧಿಸಬೇಕೆಂಬುದಾಗಿ ಆತನು ಬಯಸ್ತಾನೆ ಅದಕ್ಕೆ ದಾವೀದನು ಹೇಳುದು ಏನು ಗೊತ್ತುಂಟು ಅವನ ಸೀಕ್ರೆಟ್ ಅವನು ಹೇಳ್ತಾನೆ ಎಡೆಬಿಡದೆ ಹೇಗೆಂತೆ ಎಡೆಬಿಡದೆ ನಾನು ಕರ್ತನನ್ನು ಕೊಂಡಾಡ್ತೇನೆ ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು ಹಲ್ಲೆಲೂಯಾ ಇವತ್ತು ನನ್ನ ಬಾಯಲ್ಲಿ ನಿಮ್ಮ ಬಾಯಲ್ಲಿ ಕರ್ತನ ಸ್ತೋತ್ರವು ಯಾವಾಗಲೂ ಇರಬೇಕು ಪ್ರಿಯರೇ ನಮ್ಮ ಪರಿಸ್ಥಿತಿಯನ್ನು ನಾವು ನೋಡಿ ಸ್ತೋತ್ರ ಸಲ್ಲಿಸುವವರಲ್ಲ ಎಲ್ಲ ಸಮಯಗಳಲ್ಲಿಯೂ ಕರ್ತನನ್ನು ಸ್ತುತಿಸಿ ಕೊಂಡಾಡುವವರಾಗಿದ್ದೇವೆ ಹಲ್ಲೆಲೂಯಾ ಆತ ನಿತ್ಯವೂ ನಮ್ಮನ್ನು ಮರೆಯದ ದೇವರಾಗಿದ್ದಾನೆ ನಮ್ಮನ್ನು ಕಾಪಾಡುವ ದೇವರಾಗಿದ್ದಾನೆ ಹಲ್ಲೆಲೂಯಾ ಕರ್ತನನ್ನು ಸ್ತುತಿಸುವ ಜೀವದಿಂದ ಇದ್ದವನೇ ನಾನು ನಿನ್ನನ್ನು ಆರಾಧಿಸ್ತೇನೆ ಸ್ವಾಮಿ ಥ್ಯಾಂಕ್ ಯು ಲಾರ್ಡ್ ನನಗೆ ಜೀವವನ್ನು ಕೊಟ್ಟಾತನು ನನ್ನನ್ನು ನರಕದಿಂದ ತಪ್ಪಿಸಿದಾತನು ನನಗೆ ರಕ್ಷಣೆಯನ್ನು ಕೊಟ್ಟಾತನು ನನ್ನ ಹೆಸರನ್ನು ಪರಲೋಕದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಾತನು ಆತನನ್ನು ಆರಾಧಿಸುವರಾಗಿದೆಯಪ್ಪ ಭೂಮಿ ಆಕಾಶಗಳನ್ನು ಸಮಸ್ತವನ್ನು ಸೃಷ್ಟಿ ಮಾಡಿದಂಥ ಪರಲೋಕದ ತಂದೆಯನ್ನು ಆರಾಧಿಸುವರಾಗಿದೆ ಹಲ್ಲೆಲೂಯಾ ಪೂರ್ಣ ಮನಸ್ಸಿನಿಂದ ಕೈಗಳನ್ನೆತ್ತಿ ಆತನನ್ನು ಆರಾಧಿಸಿರೆ ಪ್ರೇರೆ ಥ್ಯಾಂಕ್ ಯು ಜೀಸಸ್ Thank you, Lord. We praise you, Master. Worship you, Lord. We glorify you, Jesus. ಆತನ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾದ ದೇವರಾಗಿದ್ದಾನೆ ಪ್ರೇರೆ ಥ್ಯಾಂಕ್ ಯು ಜೀಸಸ್ ಮರಣವನ್ನು ಜಯಿಸಿದ ಆತನು ಪಾತಾಳವನ್ನು ಜಯಿಸಿದ ಆತನು ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ Jesus. ಜೀವದಿಂದೇತವನೇ ನಿನ್ನ ಆರಾಧನೆ ಮಾಡುವೆ ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ ಜೀವದಿಂದೇತವ
ಮಾಡುವೆಶುವೆ. ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಓ ಹಲ್ಲೆಲೂಯಾ ಹೋಸನ ಹೋಸನ ಹಲ್ಲೆಲೂಯಾ ಹೋಸನ. ಓ ಹಲ್ಲೆಲೂಯಾ ಹೋಸನ ಹಲ್ಲೆಲೂಯಾ ಹೋಸನ. ಮರಣವ ಗೆದ್ದವನೇ ಮರಣವ ಗೆದ್ದವನೇ ನಿನ್ನ ಆರಾಧನೆ ಮಾಡುವೆ. ಯೇಸುವೇ ಪಾತಾಳ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆ. ಯೇಸುವಿಗೆ ಹೇಳುವ ನಾವು ಮರಣವ ಗೆದ್ದವನೇ ನಿನ್ನ ಆರಾಧನೆ ಮಾಡುವೆಶುವೆ. ಪಾತಾಳ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ ಯೇಸುವೇ. ಹಲ್ಲೆಲೂಯಾ ಹೋಸನ ಹಲ್ಲೆಲೂಯಾ ಹೋಸನ. ಹಲ್ಲೆಲೂಯಾ ಹೋಸನ. ಓ ಹಲ್ಲೆಲೂಯಾ ಹೋಸನ ಯೇಸುವೇ. ಹಲ್ಲೆಲೂಯಾ ಹೋಸನ ಹಲ್ಲೆಲೂಯಾ ಹೋಸನ ಹಲ್ಲೆಲೂಯಾ ಹೋಸನ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ನಿನ್ನ ಆರಾಧನೆ ಮಾಡುವೆಶುವೆ. ಪರಾಕ್ರಮಶಾಲಿಯೇ ನಿನ್ನ ಆರಾಧನೆ ಮಾಡುವೆ. ಪೂರ್ಣ ಮನಸ್ಸಿನಿಂದ ಪರಿಶುದ್ಧಾತ್ಮನೇ ನಿನ್ನ ಆರಾಧನೆ ಮಾಡುವೆಶುವೆ. ಪರಾಕ್ರಮಶಾಲಿಯೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ ಹಲ್ಲೆಲೂಯಾ ಹೋಸನ ಹಲ್ಲೆಲೂಯಾ ಹೋಸನ ಹಲ್ಲೆಲೂಯಾ ಹೋಸನ. ಜೀವದಿಂದವನಿಗೆ ಹೇಳುವ ಹಲ್ಲೆಲೂಯಾ. ಯೆಸ್ ಲಾರ್ಡ್, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ಓ ರಾಬ ಶಕಲ ಮಾಂದರ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರ್ತನೇ ಯೇಸುವ ಸ್ತೋತ್ರ. ಓ ರಾಬ ಶಕಲ ಮಾಂದರಿಯಲೆ ಹಲ್ಲೆಲೂಯಾ ಹೋಸನ ಹಲ್ಲೆಲೂಯಾ ಹೋಸನ ರಾಬ ಶಂದರಿಯಲೆ ಹಲ್ಲೆಲೂಯಾ ಹೋಸನ ಹಲ್ಲೆಲೂಯಾ ಹೋಸನ ಹಲ್ಲೆಲೂಯಾ ಹೋಸನ. ಅದ್ಭುತ ಸ್ವರೂಪನೇ ಅದ್ಭುತ ಸ್ವರೂಪನೇ ಹಲ್ಲೆಲೂಯಾ ಹೋಸನ ಯೇಸುವೇ. ಹಲ್ಲೆಲೂಯಾ ಹೋಸನ ಹಲ್ಲೆಲೂಯಾ ಹೋಸನ. ಆತನನ್ನು ಆರಾಧಿಸುವ. ಹಲ್ಲೆಲೂಯಾ ಹೋಸನ ಹೋಸನ ಹಲ್ಲೆಲೂಯಾ ಹೋಸನ. ಓರಾಬ ಶಕಲ ಮಾಂದರಿಯಲ ಓರಿಬ ಶಿಖಲ ಮಾಂದರಿಯಲ. ನಿಮ್ಮನ್ನು ಎದುರಿಸಲು ಸೈತಾನ ಕಲ್ಪಿಸಿದ ಯಾವ ಆಯುಧವು ಜಯಿಸುವುದಿಲ್ಲವೇ? ಓ ನೀನು ಆರಾಧಿಸುವಾಗ ಎಲ್ಲ ಕಟ್ಟುಗಳು ಬಿಚ್ಚಲ್ಪಡ್ತವೆ, ಎಲ್ಲ ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯಲ್ಪಡುತ್ತವೆ. ಲಾಭ ಶಕಲ ಮಾಂದರಿಯಲ. ನಿನ್ನ ಮುಂದೆ ಯಾವ ದುಷ್ಟ ಶಕ್ತಿ ನಿಲ್ಲುವುದಿಲ್ಲ. ನೀನು ಯಾವಾಗ ಆರಾಧಿಸ್ತೀಯೋ ಓ ದುಷ್ಟನಿಗೆ ಅವಕಾಶ ಇಲ್ಲ, ಕತ್ತಲಿಗೆ ಅವಕಾಶ ಇಲ್ಲ, ರೋಗಕ್ಕೆ ಅವಕಾಶ ಇಲ್ಲ, ಸಾಲಕ್ಕೆ ಅವಕಾಶ ಇಲ್ಲ. ಓ ಹಲ್ಲೆಲೂಯಾ. ಲಾಭ ಶಕಲ ಮಾಂದರಿಯಲೋ ಹೋಸನ ಯೇಸುವೇ.
ಪರಿಶುದ್ಧಾತ್ಮನೇ ನಿನ್ನ ಪೂರ್ಣ ಮನಸ್ಸಿನಿಂದ ಆತನನ್ನು ಆರಾಧಿಸುವ ಪ್ರಿಯರೇ. ಪರಾಕ್ರಮಶಾಲಿ. Yes Lord, our God is a great God, strong God, mighty God. Yes Father, awesome God. Yes Lord. ನಿನ್ನ ಆರಾಧನೆ ಮಾಡುವೆಶುವೆ ಪರಾಕ್ರಮಶಾಲಿಯೇ. ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ. ಇನ್ನೊಂದು ಆತನನ್ನು ಆರಾಧಿಸುವ. Yes Lord, ನಾವು ಕೈಗಳನ್ನೆತ್ತಿ ನಮ್ಮನ್ನೇ ನಾವು ಆತನಿಗೆ ಸಮರ್ಪಿಸಿ ಪ್ರಿಯರೇ. ಸಜೀವ ಯಜ್ಞವಾಗಿ ಸಮರ್ಪಿಸಿ ನಮ್ಮ ಕರ್ತಾದಿ ಕರ್ತನನ್ನು, ರಾಜಾದಿ ರಾಜನನ್ನು, ಓ ಸರ್ವಶಕ್ತನನ್ನು ಆರಾಧಿಸುವ ಪ್ರಿಯರೇ. ಯೇಸುವೇ ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ. ಹಲ್ಲೆಲೂಯಾ ಹಲ್ಲೆಲೂಯಾ. ಕರ್ತನ ಈ ಚಪ್ಪಾಳೆ ತಟ್ಟ ಆತನಿಗೆ ಮಹಿಮೆಯನ್ನು ಸಲ್ಲಿಸಿರಿ ಪ್ರಿಯರೇ. ಆತನು ಬದುಕುವುದರಿಂದ ನೀವು ಬದುಕುವವರಾಗಿದ್ದೀರಿ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಹಲ್ಲೆಲೂಯಾ. ಇವತ್ತು ನಾವು ಆತ್ಮನಲ್ಲಿ ಜೀವಿಸಬೇಕಾದ್ರೆ ನಮಗೆ ದೇವರ ವಾಕ್ಯ ಬೇಕು ಪ್ರಿಯರೇ. ಶಾರೀರಿಕವಾಗಿ ಜೀವಿಸಬೇಕಾದ್ರೆ ನಮಗೆ ಈ ಲೋಕಕ್ಕೆ ಸಂಬಂಧಪಟ್ಟ ಆಹಾರ ಬೇಕು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ದೇವರು ಪರಿಶುದ್ಧನಾಗಿರೋ ಪ್ರಕಾರವೇ ನಾನು ನೀನು ಪರಿಶುದ್ಧನಾಗಿರಬೇಕೆಂಬುದಾಗಿ ಆತನು ಬಯಸ್ತಾನೆ. ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧನು ತನ್ನನ್ನು ಇನ್ನೂ ಪರಿಶುದ್ಧ ಮಾಡಿಕೊಳ್ಳಲಿ, ಮೈಲಿಗೆ ಆದವನು ಇನ್ನೂ ತನ್ನನ್ನು ಮೈಲಿಗೆ ಮಾಡಿಕೊಳ್ಳಲಿ. ಪ್ರಿಯರೇ, ಇವತ್ತು ಯಾವ ಪಂಗಡದಲ್ಲಿ ನಾವಿದ್ದೇವೆ? ನಾವು ಪರಿಶುದ್ಧರ ಪಂಗಡದಲ್ಲಿ ಇದ್ದೇವಾ ಅಥವಾ ಮೈಲಿಗೆ ಆದವರ ಪಂಗಡದಲ್ಲಿ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ. ಹಲ್ಲೆಲೂಯಾ. ನಾವು ಜೀವಿಸುವಂಥದ್ದು ಕ್ರಿಸ್ತನಲ್ಲಿ. ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಇನ್ನು ಜೀವಿಸುವನು ತನಗಾಗಿ ಜೀವಿಸದೆ ತನಗೋಸ್ಕರ ಸತ್ತು ಎದ್ದು ಬಂದಾತನಿಗೋಸ್ಕರ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನೆಂಬುದಾಗಿ ಬೈಬಲ್ ಹೇಳ್ತದೆ ಪ್ರಿಯರೇ. ನನಗೋಸ್ಕರ ನಿಮಗೋಸ್ಕರ ಮಾತ್ರವಲ್ಲ, ಇಡೀ ಲೋಕದ ಸರ್ವ ಜನಾಂಗಗಳಿಗೋಸ್ಕರ ಆತನ ತನ್ನ ಅಮೂಲ್ಯವಾದ ಪ್ರಾಣವನ್ನು ಕೊಟ್ಟನು ಸ್ವಾಮಿ. ನಮಗೋಸ್ಕರ ಜೀವವನ್ನು ಕೊಟ್ಟನು ಪ್ರಿಯರೇ. ಹಲ್ಲೆಲೂಯಾ. ಆತನ ಪರಿಶುದ್ಧವಾದ ರಕ್ತವನ್ನು ನಮಗೋಸ್ಕರ ಕೊಟ್ಟನು. ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ, ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅದರಿಂದ ಆರಾಧನೆಗೆ ನಾಯಕನು, ಯಜಮಾನನು, ಅರಸನು ಆದಂಥ ನಮ್ಮ ದೇವರನ್ನು ಆರಾಧಿಸುವ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ನಿನ್ನನ್ನು ಸೃಷ್ಟಿಸಿದ್ದು ದೇವರನ್ನು ಆರಾಧಿಸಲಿಕ್ಕಾಗಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು ಜೀಸಸ್. ಬಾಯಿಗಳನ್ನು ತೆರೆದುಕೊಂಡು ಹೃದಯಪೂರ್ವಕವಾಗಿ ಅಂತರಾಳದಿಂದ ನಮ್ಮ ಕರ್ತನನ್ನು ಆರಾಧಿಸುವ ಪ್ರಿಯರೇ, ಆರಾಧಿಸುವ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲ ಚಿಂತೆಗಳನ್ನು ಮರೆತು ಬಿಟ್ಟು, ಎಲ್ಲವನ್ನು ಮರೆತು ಬಿಟ್ಟು, ಓ ನಿನ್ನ ದೃಷ್ಟಿ ಕೇವಲ ಯೇಸು ಕ್ರಿಸ್ತನ ಮೇಲೆ. ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ನಿಮ್ಮ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ನಿನ್ನ ದೃಷ್ಟಿ ಯೇಸುವಿನ ಮೇಲೆ ಇರುವಾಗ ನೀನು ಲಜ್ಜೆಗೆ ಒಳಪಡುವುದಿಲ್ಲ. ಎಲ್ಲ ಅವಮಾನಗಳಿಂದ ಆತ ನಿಮ್ಮನ್ನು ತಪ್ಪಿಸ್ತಾನೆ, ಎಲ್ಲ ಅಪಜಯಗಳಿಂದ ತಪ್ಪಿಸ್ತಾನೆ, ಎಲ್ಲ ಸೋಲುಗಳಿಂದ ತಪ್ಪಿಸ್ತಾನೆ, ಎಲ್ಲ ರೋಗಗಳಿಂದ ತಪ್ಪಿಸ್ತಾನೆ, ಎಲ್ಲ ಸಾಲಗಳಿಂದ ತಪ್ಪಿಸ್ತಾನೆ, ಎಲ್ಲ ಆಕ್ಸಿಡೆಂಟ್ಗಳಿಂದ ತಪ್ಪಿಸ್ತಾನೆ, ಎಲ್ಲ ಮರಣಗಳಿಂದ ತಪ್ಪಿಸ್ತಾನೆ. ಓ ರಾಬ ಶತಲ ಮಾಂದರಿಯಲೆ. ಥ್ಯಾಂಕ್ ಯು ಫಾದರ್. ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ಓ ರಿಬಾಲಾಬ ಶತಲ ಮಾಂದರಿಯಲೆ. ಓ ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ,
ದೇವರಿಗೆ ಹೇಳೋ ಪ್ರಿಯರ, ಆತನೊಬ್ಬನೇ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಪರಿಶುದ್ಧ ದೇವರು, ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ, ಪರಿಶುದ್ಧ ದೇವರು, ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ, ಮೊಣಕಾಲೂರಿ ಕೈಗಳ ನೀತಿ ನಿನ್ನನ್ನೇ ಆರಾಧಿಸುವೆ, ಮೊಣಕಾಲೂರಿ ಕೈಗಳ ನೀತಿ ನಿನ್ನನ್ನೇ ಆರಾಧಿಸುವೆ, ಆರಾಧನೆಗೆ ಯೇಸುವೇ, ಆರಾಧನೆಗೆ ಯೋಗ್ಯನು ನೀನೇ ಯೇಸುವೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ, ಭಕ್ತರ ಆರಾಧನೆಗೆ ಆರಾಧನೆಗೆ ಯೋಗ್ಯನೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ, ದೂತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ, ಭಕ್ತರು ಭಕ್ತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ, ಧ್ವಜಪ್ರಾಯನೇ, ಧ್ವಜಪ್ರಾಯನೇ ನೀನು ನನ್ನ ಇಲಿಯನೇ, ನಿನ್ನ ಆರಾಧಿಸುವೆ, ಧ್ವಜಪ್ರಾಯನೇ ನನ್ನ ಇಲಿಯನೇ, ನಿನ್ನನ್ನೇ ಆರಾಧಿಸುವೆ, ಆರಾಧನೆಗೆ ನಾಯಕ ನೀನೇ,
ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇಶ್ವೇ. ಹಲ್ಲೆಲೂಯ. ಓ ರಾಬ ಶಕಲ ಕಲ ಮಾಧರಿಯಲ ಲೀಬ್ರಾ ಶಿಖಾಲ ಮಾಧರ ಬಶಂದರಿಯಲೆ. ಕರ್ತನೇ, ನೀನೊಬ್ಬನ ಎಲ್ಲ ಸ್ತುತಿಗೂ ಎಲ್ಲ ಮಾನಕ್ಕೂ ಮಹಿಮೆಗೂ ಪ್ರಭಾವಕ್ಕೂ ಅಧಿಪತಿಗೂ ನೀನೊಬ್ಬನೇ ಯೋಗ್ಯನ ಸ್ವಾಮಿ. ನೀನೊಬ್ಬನೇ ಯೋಗ್ಯನಪ್ಪ. ನಿನ್ನ ಹೊರತು ಬೇರೆ ಯಾವ ದೇವರಿಲ್ಲ ಸ್ವಾಮಿ. ನಿನ್ನ ಹೊರತು ಬೇರೆ ಯಾವ ರಕ್ಷಕ ನಮಗಿಲ್ಲ ಕರ್ತನೆ. ನಿನ್ನ ಹೊರತು ಬೇರೆ ಯಾವ ಒಡೆಯನು ಕರ್ತನು ಇಲ್ಲ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನ್ನ ಮಕ್ಕಳಿಗೆ ಭಾಗ್ಯವನ್ನು ಅಧಿಕಾರವನ್ನು ನೀ ನಮಗೆ ಕೊಟ್ಟಿದ್ದೆ ಸ್ವಾಮಿ. ಪವಿತ್ರಾತ್ಮ ನೀ ನಮಗೆ ಕೊಟ್ಟಿದ್ಯಪ್ಪ. ಥ್ಯಾಂಕ್ ಯು ಜೀಸಸ್. ತಂದೆಯೇ, ನೀ ನಮ್ಮನ್ನು ಪಾಪದ ಕೆಸರಿಂದ ಮೇಲಕ್ಕೆತ್ತಿ ಕ್ರಿಸ್ತನೆಂಬ ಬಂಡೆ ಮೇಲೆ ನೀ ನಮ್ಮನ್ನು ನಿಲ್ಲಿಸಿ ನಮ್ಮ ಹೆಜ್ಜೆಗಳನ್ನು ದೃಢಪಡಿಸಿ, ಓ ಕರ್ತನೆ, ನಮ್ಮ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದಾತನೇ ನಿನಗೆ ಸ್ತೋತ್ರ ಸ್ವಾಮಿ. ತಂದೆ, ಇವತ್ತು ನೀನನ್ನು ಆರಾಧಿಸುವಂತೆ ನಿನ್ನ ಮಕ್ಕಳಾಗಿ ನಾವು ಒಟ್ಟಾಗಿ ಸೇರಿ ಸ್ವಾಮಿ ಆರಾಧಿಸುವಂತೆ ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರಪ್ಪ. ಕರ್ತನೆ, ಇಲ್ಲಿ ಬಂದಂಥ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕರ್ತನೆ, ಇವರು ಯಾರು ಇದ್ದಾಗಿ ಇರುವುದಿಲ್ಲ ಯೇಸುವಿನ ನಾಮದಲ್ಲಿ. ಪ್ರಿಯರು, ಬಾಯಿ ತೆರೆದು ಹೇಳಿರಿ, ನಾನು ಇದ್ದಾಗಿ ಇರುವುದಿಲ್ಲ, ನನ್ನ ಕುಟುಂಬ ಇದ್ದಾಗಿ ಇರುವುದಿಲ್ಲ, ನನ್ನ ಸೇವೆ ಇದ್ದಾಗಿ ಇರುವುದಿಲ್ಲ, ನನ್ನ ಕೆಲಸ ಇದ್ದಾಗಿ ಇರುವುದಿಲ್ಲ, ನನ್ನ ಆರೋಗ್ಯ ಇದ್ದಾಗಿ ಇರುವುದಿಲ್ಲ. ವಿ ಆರ್ ಗೋಯಿಂಗ್ ಹೈಯರ್ ಅಂಡ್ ಹೈಯರ್ ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ನಾನು ಮೇಲಕ್ಕೆ ಹೋಗ್ತೇನೆ. ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲಕ್ಕೆ ಹೋಗ್ತದೆ. ನಾವು ನಂಬಿಕೆಯಿಂದ ನಂಬಿಕೆಗೆ, ಪ್ರಭಾವದಿಂದ ಪ್ರಭಾವಕ್ಕೆ, ಮಹಿಮೆಯಿಂದ ಮಹಿಮೆಗೆ ನಾವು ಹೋಗುವವರಾಗಿದ್ದೇವಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಮುಂದಿನ ಎಲ್ಲ ಭಾಗವನ್ನು ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸ್ಕೊಡ್ತೇವಪ್ಪ. ನಮ್ಮ ಒಬ್ಬೊಬ್ಬರ ಸಂಗಡ ಪ್ರಿಯ ಸೇವಕರ ಮೂಲಕ ನೀನು ಮಾತನಾಡು ಸ್ವಾಮಿ. ಅವರ ನೀನು ಬಲವಾಗಿ ನಿನ್ನ ಬಾಯಿಗೆ ಉಪಯೋಗಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಸಭೆಯಾಗಿ ಅವರನ್ನು, ಅವರ ಕುಟುಂಬನ, ಅವರಿಗೆ ಕೊಟ್ಟ ಸೇವೆಯನ್ನು, ಸಭೆಗಳನ್ನ ನಾವು ಬ್ಲೆಸ್ ಮಾಡ್ತೇವೆ ಸ್ವಾಮಿ. ಅವರು ಅನೇಕರಿಗೆ ಬ್ಲೆಸ್ಸಿಂಗ್ ಆಗಿರೋದಕ್ಕೆ ಸ್ತೋತ್ರಪ್ಪ. ತಂದೆ ದೇವರೇ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ನಿನ್ನ ಆತ್ಮದಿಂದಲೇ ನೀನು ಅವರನ್ನು ನಡೆಸೋದಕ್ಕಾಗಿ ಸ್ತೋತ್ರಪ್ಪ. ಅವರನ್ನು ಅಭಿಷೇಕಿಸಿ, ಪ್ರಕಟಣೆಯ ಜ್ಞಾನದಿಂದ ನೀನು ಅವರನ್ನು ತುಂಬಿಸಿ, ಬಲವಾಗಿ ಉಪಯೋಗಿಸಿ ನೀನು ಮಹಿಮೆ ಹೊಂದುವುದಕ್ಕೆ ಸ್ತೋತ್ರ. ಕರ್ತನೆ, ಇವತ್ತು ಬಂದಂಥ ಪ್ರತಿಯೊಂದು ಕರ್ತನೆ ಜನರ ಮಧ್ಯದಲ್ಲಿ ಸ್ವಾಮಿ, ದೇವ ಜನರ ಮಧ್ಯದಲ್ಲಿ ಅವರ ಪರಿಸ್ಥಿತಿಗಳಿಗೆ ತಕ್ಕಂತೆ ಸ್ವಾಮಿ ನಿನ್ನ ವಾಕ್ಯದ ಮೂಲಕ ನೀನು ಮಾತನಾಡಿ ಅವರನ್ನು ಸಂತೈಸೋದಕ್ಕೆ ಸ್ತೋತ್ರ, ಆಧರಿಸೋದಕ್ಕೆ ಸ್ತೋತ್ರ, ಬಲಪಡಿಸೋದಕ್ಕೆ ಸ್ತೋತ್ರ ಸ್ವಾಮಿ. ಅವರನ್ನು ಎನ್ಕರೇಜ್ ಮಾಡೋದಕ್ಕೆ ಸ್ತೋತ್ರ, ಅವರನ್ನು ನೀನು ಕಟ್ಟುವುದಕ್ಕೆ ಸ್ತೋತ್ರ ಸ್ವಾಮಿ. ಓ ಥ್ಯಾಂಕ್ ಯು ಜೀಸಸ್. ಮನ ಮುರಿದವರ ನೀನು ಕಟ್ಟಿ ವಾಸಿ ಮಾಡೋದಕ್ಕೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನೀನು ವಾಕ್ಯ ನಮ್ಮ ಮಧ್ಯದ ಬಲವಾಗಿ ಕಾರ್ಯವನ್ನು ಮಾಡಲಿ ಯೇಸುವಿನ ನಾಮದಲ್ಲಿ. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯಲಿ ಯೇಸುವಿನ ನಾಮದಲ್ಲಿ. ರೋಗ ಸ್ವಸ್ಥತೆ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ರಕ್ಷಣೆ ಕಾರ್ಯಗಳು ನಡೆಯಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ಆಲೋಚನೆಗಳು ಬದಲಾಗಲಿ, ಜೀವಿತಗಳು ಬದಲಾಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಎಲ್ಲದರಲ್ಲಿಯೂ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆ, ಗೌರವ ನಿನಗೊಬ್ಬನಿಗೆ ಸಲ್ಲಿಸ್ತೇವಪ್ಪ. ನಮ್ಮ ಒಡೆಯನ ರಕ್ಷಕನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ, ಅದರಲ್ಲಿ 17ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಎಲ್ಲ ಕಷ್ಟಗಳಿಂದ ಅವನನ್ನು ಏನು ಮಾಡ್ತಾನೆ? ಬಿಡಿಸ್ತಾನೆ. ಈ ವಾಕ್ಯ ಎಲ್ಲರಿಗೆ ಬಾಯಿಪಾಠವಾಗಿ ಗೊತ್ತುಂಟು. ಯಾರು ಕಷ್ಟದಿಂದ ಬಿಡಿಸುವುದು? ಎಷ್ಟು ಜನ ಹೇಳ್ತೀರಿ, ನನ್ನನ್ನು ಕಷ್ಟದಿಂದ ಬಿಡಿಸುತ್ತಾನೆ? ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಯಾಕೆ ನಮಗೆ ಬೇಕು? ಕಷ್ಟದಿಂದ ಬಿಡಿಸ್ಲಿಕ್ಕೆ ಬೇಕಾ? ಎಷ್ಟು ಜನರಿಗೆ ಕಷ್ಟದಿಂದ ಬಿಡಿಸ್ಲಿಕ್ಕೆ ಬೇಕು? ಹೇಳ್ರಿ, ತೊಂದರೆ ಇಲ್ಲ, ಕಷ್ಟದಿಂದ ಬಿಡಿಸ್ಲಿಕ್ಕೆ ಯೇಸು ಸ್ವಾಮಿ ಬೇಕು. ಕಷ್ಟದಿಂದ ಬಿಡಿಸಿದ್ರೆ ನಾವು ಆ ದೇವರ ಬಗ್ಗೆ ಹೇಳ್ತೇವೆ. ಇಕ್ಕಟ್ಟಿನಿಂದ ನಮ್ಮನ್ನು ಬಿಡಿಸಿದ್ರೆ ಆ ದೇವರ ಬಗ್ಗೆ ಹೇಳುತ್ತೇವೆ. ರೋಗದಿಂದ ಬಿಡಿಸಿದ್ರೆ ಆ ದೇವರ ಬಗ್ಗೆ ಹೇಳುತ್ತೇವೆ. ಯಾವಾಗ ಹೇಳುತ್ತೇವೆ? ಆತನ ಬಗ್ಗೆ ನಮಗೆ ಗೊತ್ತಾಗ್ತದೆ. ಅಲ್ಲಿ ಆತನು ಸ್ವಸ್ಥತೆ ಕೊಡುವ ದೇವರು ಮಾತ್ರವಲ್ಲ, ನಮ್ಮನ್ನು ಕಷ್ಟದಿಂದ ಬಿಡಿಸುವ ದೇವರು ಮಾತ್ರವಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಆತನು ನನಗೆ ನಿನಗೆ ನಿತ್ಯ ಜೀವವನ್ನು ಕೊಡುವ ದೇವರಾಗಿದ್ದಾನೆ. ಇವತ್ತು ನಿತ್ಯ ಜೀವ ಕೊಡು ಯಾರಿಗೆ ಸಹ ಬೇಡ. ಲಾಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ? ನಿತ್ಯ ಜೀವ. ಫಸ್ಟ್ ಏನು? ನನ್ನ ಕಷ್ಟ ಹೋಗಬೇಕು. ಫಸ್ಟ್ ಏನು ಹೋಗಬೇಕು? ನನ್ನ ರೋಗ ಹೋಗಬೇಕು. ಕೆಲವರು ಹೇಳ್ತಾನೆ, ನನಗೆ ಈ ರೀತಿ ಆದರೆ ನಾನು ಚರ್ಚಿಗೆ ಬರ್ತೇನೆ. ಒಂದು ಕಂಡೀಷನ್. ಇವತ್ತು ಎಲ್ಲ ಕಂಡೀಷನ್ ಇಲ್ಲದೆ ಯಾರು ಬಂದಿದ್ದೀರಿ? ಕೈ ಎತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಏನು ಬೇಕು, ನಿನ್ನ ಜೀವಿತದಲ್ಲಿ ಏನು ಮಾಡಬೇಕು, ಅದು ನನ್ನ ದೇವರಿಗೆ ಗೊತ್ತುಂಟು.
ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆಗಳ ಪುಸ್ತಕ 34ನೇ ಕೀರ್ತನೆ 17ನೇ ವಾಕ್ಯದಲ್ಲಿ ಹೇಳ್ತದೆ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟದಿಂದ ಏನು ಮಾಡ್ತಾನೆ, ಬಿಡಿಸುತ್ತಾನೆ ಅಂತೆ. ಇವತ್ತು ನಿಮ್ಮ ಕೂಗು ನಿಮ್ಮ ಮನೆಯವರಿಗೆ ಕೇಳದಿರಬಹುದು, ನಿಮ್ಮ ಕೂಗು ಪರಲೋಕ ಮುಟ್ಟುತ್ತದೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ನನ್ನ ಕೂಗನ್ನು ಕೇಳುವ ಒಬ್ಬ ದೇವರಿದ್ದಾನೆ, ನನ್ನ ಮೊರೆಯನ್ನು ಕೇಳುವ ದೇವರೊಬ್ಬನಿದ್ದಾನೆ. 1 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದಿ ನೋಡ್ರಿ. ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ. ಎಷ್ಟು ಜನ ನಂಬ್ತೀರಿ ಇವತ್ತು? ಹಲ್ಲೆಲೂಯ. ನಿನ್ನನ್ನು ಕಟಾಕ್ಷಿಸುವ ದೇವರು. ಕಟಾಕ್ಷಿಸುವುದಂತ ಹೇಳಿದರೆ ಕರುಣೆ ತೋರುವ ದೇವರು. ಕೆಲವರಿಗೆ ಕೂಗಿದ್ರೇನಿಲ್ಲ, ಕೆಲವರು ಕೂಗಿದ್ರೆ ಸಹ ಕರುಣೆ ಬರೋದಿಲ್ಲ, ಅಷ್ಟು ಕಠೋರವಾಗಿರ್ತಾರೆ. ಆದರೆ ನೀನು ಒಂದು ಕಣ್ಣೀರಿಟ್ಟರೆ ನನ್ನ ದೇವರು ನಿನ್ನ ಜೀವಿತವನ್ನೇ ಬದಲಾಯಿಸ್ತಾನೆ. ನಿನ್ನ ಜೀವಿತದಲ್ಲಿ ಆಗದ ಕಾರ್ಯಗಳನ್ನು ದೇವರು ಮಾಡ್ತಾನೆ. ಅಲ್ಲಿ ನೋಡಿ ದೇವರ ವಾಕ್ಯ ಹೇಳ್ತಾರೆ, ಪುನಃ ಓದಿ ಸಿಸ್ಟರ್. ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿ ಕೊಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇವತ್ತು ಯಾರು ನಿನ್ನ ವಿಜ್ಞಾಪನೆಯನ್ನು ಕೇಳದಿದ್ರು ಸಹ ಪರಲೋಕದ ದೇವರು ಕೇಳುತ್ತಾನೆ. ಅದು ಕಷ್ಟದ ವಿಷಯವಾಗಿರಬಹುದು, ಅದು ರೋಗದ ವಿಷಯವಾಗಿರಬಹುದು, ಅದು ನಿನ್ನ ಸಾಲದ ವಿಷಯವಾಗಿರಬಹುದು, ನಿನ್ನ ಜೀವಿತದಲ್ಲಿ ಅಲ್ಲಿ ಅವಮಾನದ ವಿಷಯವಾಗಿರಬಹುದು. ಯಾವ ವಿಷಯವಾದರೂ ಸಹ ನೀನು ದೇವರ ಸನ್ನಿಧಾನದಲ್ಲಿ ಕೇಳುವಾಗ, ನೀನು ದೇವರ ಸನ್ನಿಧಾನದಲ್ಲಿ ಮೊರೆ ಇಡುವಾಗ ಆತನು ಕೇಳುವ ದೇವರಾಗಿದ್ದಾನೆ. ಅಲ್ಲಿ ಒಂದು ಭಕ್ತನ ವಿಷಯವಾಗಿ ನಾನು ಇವತ್ತು ಮಾತನಾಡಲಿಕ್ಕೆ ಇಷ್ಟಪಡುತ್ತೇನೆ. 2 ಅರಸುಗಳ ಪುಸ್ತಕ 20ನೇ ಅಧ್ಯಾಯ 5ನೇ ವಾಕ್ಯ. 2 ಅರಸುಗಳ ಪುಸ್ತಕ 20ನೇ ಅಧ್ಯಾಯ 5ನೇ ವಾಕ್ಯ. ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ಒಂದನೇದಾಗಿ ಅಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಎರಡನೇದಾಗಿ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಇಲ್ಲಿ ನೋಡಿ, ಹಿಜ್ಕೀಯನ ಜೊತೆ ದೇವರು ಮಾತನಾಡ್ತಿದ್ದಾನೆ, ಪ್ರವಾದಿಯ ಮೂಲಕ ಮಾತನಾಡ್ತಿದ್ದಾನೆ. ಏನು ಮಾತನಾಡ್ತಿದ್ದಾನೆ ಅಂತ ಹೇಳಿದರೆ, ಅವನು ದೇವರಿಗೆ ಏನು ಮಾಡಿದ? ಪ್ರಾರ್ಥನೆ ಮಾಡಿದ. ಇವತ್ತು ಎಷ್ಟು ಜನ ಪ್ರಾರ್ಥನೆ ಮಾಡಿದ್ದೀರಿ? ಇವತ್ತು ಬರುವ ಮೊದಲು ಪ್ರಾರ್ಥನೆ ಮಾಡಿ ಎಷ್ಟು ಜನ ಬಂದಿದ್ದೀರಿ? ದೇವರು ಇವತ್ತು ನನ್ನೊಂದಿಗೆ ಮಾತನಾಡಿ ಎಂಬುದಾಗಿ ನೀವು ಪ್ರಾರ್ಥಿಸಿದಾದರೆ ದೇವರು ಆ ಪ್ರಾರ್ಥನೆಗೆ ಇವತ್ತು ಉತ್ತರ ಕೊಡುವವನಾಗಿದ್ದಾನೆ. ಅಲ್ಲಿ ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. ನಮ್ಮ ದೇವರು ನಮ್ಮ ಕೂಗನ್ನು ಕೇಳುವ ದೇವರಾಗಿದ್ದಾನೆ. ಆತನು ಕಟಾಕ್ಷಿಸುವ ದೇವರಾಗಿದ್ದಾನೆ. ನಮ್ಮ ವಿಜ್ಞಾಪನೆಗೆ ಕಿವಿಗೊಡುವ ದೇವರಾಗಿದ್ದಾನೆ. ನೋಡಿ, ಹಿಜ್ಕೀಯನ ಜೀವಿತವನ್ನು ನೋಡುವುದಾದರೆ ನಾವು ನೋಡ್ತೇವೆ, ಅಲ್ಲಿ ಬೈಬಲ್ ಹೇಳ್ತದೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ಏನು ಮಾಡಿದ್ದೇನೆ, ನೋಡಿದ್ದೇನೆ ಎಂಬುದಾಗಿ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ನಿಮ್ಮ ಮಕ್ಕಳಿಗೆ ಮಾಡಿದ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ. ಓ, ನಿಮ್ಮ ಗಂಡನಿಗೆ ಮಾಡಿದ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ. ಓ, ನಿಮ್ಮ ರೋಗದ ವಿಷಯದಲ್ಲಿ ಮಾಡಿದ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ. ನಿನ್ನ ಸಾಲದ ವಿಷಯದಲ್ಲಿ ಮಾಡಿದ ಪ್ರಾರ್ಥನೆ ಕೇಳಿದ್ದಾನೆ. ಓ, ರಿಕಲಬ ಶದರಬಲಸಿ ಅಂದನ. ಎಷ್ಟು ಜನ ನಂಬ್ತೀರಿ? ನನ್ನ ದೇವರು ಅಲ್ಲಿ ಕೇಳುವುದು ಮಾತ್ರವಲ್ಲ, ನೋಡುವ ದೇವರಾಗಿದ್ದಾನೆ. ಓ, ನಿನ್ನ ಕಣ್ಣೀರನ್ನು ನೋಡುವ ದೇವರು ನಮ್ಮ ದೇವರಾಗಿದ್ದಾನೆ. ಅಲ್ಲಿ ಅವನಿಗೆ ಆಗದ ಕಾರ್ಯ ಒಂದೂ ಇಲ್ಲ ಪ್ರಿಯರೇ. ಇಲ್ಲಿ ನಾವು ಹಿಜ್ಕೀಯನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹಿಜ್ಕೀಯನು ಎಂಥ ಅರಸನಾಗಿದ್ದಾನಂತ ನಾವು ತಿಳಿದುಕೊಳ್ಳುವ ಮೊದಲು ನೀವು 2 ಅರಸುಗಳ ಪುಸ್ತಕ 18ನೇ ಅಧ್ಯಾಯ 2ನೇ ವಾಕ್ಯದಿಂದ ಗಮನಿಸುವುದಾದರೆ, ಆ ಹಿಜ್ಕೀಯನು ದೇವರ ಭಕ್ತನಾಗಿದ್ದ, ದೇವರ ಮಗನಾಗಿದ್ದ. ಅವನ ಬಗ್ಗೆ ನಾವು ತಿಳಿದುಕೊಂಡು ಮುಂದೆ ಹೋಗುವ. ಇವನು ಪಟ್ಟಣಕ್ಕೆ ಬಂದಾಗ 25 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ಯೆರೂಸಲೇಮಿನಲ್ಲಿ ಇವನು ಎಷ್ಟು ವರ್ಷ ಆಳಿದ? 29 ವರ್ಷ ಆಳಿದನು. ಜೆಕರ್ಯನ ಮಗಳಾದ ಅಬಿ ಎಂಬಾಕೆಯು ಇವನ ತಾಯಿ. ಇವನ ತಾಯಿ ಹೆಸರೇನು? ಅಬಿ. ಇವನ ತಾಯಿ ಹೆಸರು ಅಬಿ ಎಂಬುದಾಗಿ. ಇವನು ಎಲ್ಲ ವಿಷಯಗಳಲ್ಲಿ ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಹೇಗೆ ನಡೆದಂತೆ? ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಇವತ್ತು ನಾವು ಸಹ ದೇವರ ಚಿತ್ತಾನುಸಾರ ನಡೆಯುವಾಗಲೇ ನೀತಿವಂತರಾಗುವುದು. ಯೇಸುವಿನ ನಂಬುದವರು, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು ನೀತಿವಂತರಾಗಿದ್ದಾರೆ. ಅಲ್ಲಿ ಮುಂದೆ ಓದಿ ಸಿಸ್ಟರ್. ಪೂಜಾ ಸ್ಥಳವನ್ನು ಹಾಳು ಮಾಡಿ ಕಲ್ಲು ಕಂಬಗಳನ್ನು ಒಡೆದು ಅಶೇರ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿದನು. ಮೋಶೆಯು ಮಾಡಿಸಿದ ತಾಮ್ರದ ಸರ್ಪಗಳನ್ನು ಚೂರು ಚೂರು ಮಾಡಿದನು. ಏನಂತೆ? ಚೂರು ಚೂರು ಮಾಡಿದನು. ಅನೇಕ ಅರಸರು ಬಂದರು, ಯಾರು ತಾಮ್ರದ ಸರ್ಪವನ್ನು ಮುಟ್ಲಿಲ್ಲ. ಅವರಿಗೆಲ್ಲ ಭಯ ಇರಬಹುದು, ಅಥವಾ ಮೋಶೆ ಮಾಡಿದಂಥ ಇದಿರಬಹುದು.
ಆದರೆ ಏನು ಮಾಡ್ತಿದ್ರು ಗೊತ್ತಾ, ಮೋಶೆ ಯಾಕೆ ಮಾಡಿದ್ದಂತ ಹೇಳಿದರೆ, ಸೊ ಒಂದು ಸೈನಿಗೋಸ್ಕರ, ಒಂದು ಗುರುತಿಗೋಸ್ಕರ ಮಾಡಿದ್ದು. ಆದರೆ ಅಲ್ಲಿದ್ದ ಎಲ್ಲ ಇಸ್ರೇಲ್ ಏನು ಮಾಡಿದ್ರು ಗೊತ್ತುಂಟ, ಅದಕ್ಕೆ ಧೂಪ ಹಾಕಲಿಕ್ಕೆ ಪ್ರಾರಂಭ ಮಾಡಿದರು, ಅದನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರು. ನಾನು ಹೇಳ್ತೇನೆ, ದೇವರನ್ನು ಬಿಟ್ಟು ನೀನು ಬೇರೆ ಆರಾಧನೆ ಮಾಡೋದಾದರೆ ದೇವರಿಗೆ ನಿನ್ನ ಮೇಲೆ ಸಿಟ್ಟು ಬರುತ್ತದೆ, ನಿನ್ನ ಮೇಲೆ ಕೋಪ ಬರುತ್ತದೆ. ಹಿಜ್ಕೀಯನು ಏನು ಮಾಡಿದಂತ ಹೇಳಿದರೆ ನೋಡಿ, ಆ ಮೋಶೆಯ ತಾಮ್ರದ ಸರ್ಪವನ್ನು ಏನು ಮಾಡಿದಂತೆ, ಚೂರು ಚೂರು ಮಾಡಿದ. ಮತ್ತೆ ಇಸ್ರಾಯೇಲ್ಯರು ಅದಕ್ಕೆ ಆವರೆಗೂ ಧೂಪ ಸುಡುತ್ತಿದ್ದರು. ಆವರೆಗೆ ಏನು ಮಾಡ್ತಿದ್ರಂತೆ, ಧೂಪ ಸುಡುತ್ತಿದ್ರಂತೆ. ಮತ್ತೆ ಅದಕ್ಕೆ ನೆಹುಷ್ಟಾನ್ ಎಂಬ ಹೆಸರಿತ್ತು. ಅದಕ್ಕೆ ಎಂತ ಹೆಸರಂತೆ, ನೆಹುಷ್ಟಾನ್ ಎಂಬುದಾಗಿ ಹೆಸರು. ಧೂಪ ಸುಡುತ್ತಿದ್ರು. ಇವತ್ತು ನೋಡಿ, ದೇವರಿಗೆ ಇಷ್ಟವಿಲ್ಲದ ಸಂಗತಿಯನ್ನು ದೇವರು ನಮ್ಮಲ್ಲಿ ಬಯಸುವುದಿಲ್ಲ. ದೇವರಿಗೆ ಏನಿಷ್ಟ ಅದನ್ನೇ ಮಾಡಬೇಕು. ಹಿಜ್ಕೀಯನ ಬಗ್ಗೆ ದೇವರಿಗೆ ಬಹಳ ಸಂತೋಷವಾಯಿತು. ಏನಂತ ಹೇಳಿದ್ರೆ, ಯಾರು ಮಾಡದ ಕಾರ್ಯ ಯಾರು ಮಾಡಿದ, ಹಿಜ್ಕೀಯನು ಮಾಡಿದ. ಆ ತಾಮ್ರದ ಸರ್ಪವನ್ನು ಧೂಪ ಹಾಕುತ್ತಿರುವುದನ್ನು ನೋಡಿ ಅವನಿಗೆ ಇದು ಅಸಹ್ಯವಾಗಿ ಕಂಡಿತು. ನನ್ನ ದೇವರಿಗೆ ಮಾತ್ರ ಧೂಪ ಹಾಕಬೇಕು, ನನ್ನ ದೇವರಿಗೆ ಮಾತ್ರ ಆರಾಧನೆ ಮಾಡಬೇಕು, ಯಾಕಂದ್ರೆ ನನ್ನ ದೇವರು ಜೀವವುಳ್ಳ ದೇವರು ಎಂಬುದಾಗಿ. ಇವತ್ತು ಸಹ ಹಾಗೆ ಯೇಸು ಸ್ವಾಮಿ ಸತ್ತೊಳಗಿಂದ ಎದ್ದು ಬಂದಿದ್ದಾನೆ ಇದ್ದಾನ ಇಲ್ಲವಾ? ಯೇಸು ಸ್ವಾಮಿಗೆ ಸಮಾಧಿಯಲ್ಲಿ ಇದ್ದಾನ? ಯೇಸು ಸ್ವಾಮಿ ಎಲ್ಲಿದ್ದಾನೆ? ಯೇಸು ಸ್ವಾಮಿ ಈಗ ನಮ್ಮ ಒಳಗಿದ್ದಾನೆ, ಹೌದಲ್ಲ? ಪ್ರೈಸ್ ದಿ ಲಾರ್ಡ್. ಯೇಸು ಸಮಾಧಿಯಲ್ಲಿ ಇಲ್ಲ ಈಗ. ಅಲ್ಲಿ ಕೆಲವರೆಲ್ಲ ಯೇಸು ಸ್ವಾಮಿಯ ಪುಟ್ಟಕ್ಕೆ ಏನು ಮಾಡ್ತಾರೆ, ಊದುಬತ್ತಿ ಹಾಕ್ತಾರೆ. ಆಗೋದಿಲ್ಲ, ಊದುಬತ್ತಿ ಹಾಕ್ತಾರೆ. ಊದುಬತ್ತಿ ಯಾರಿಗೆ ಹಾಕೋದು? ಸತ್ತವರಿಗೆ. ಹೇಳ್ರಿ, ನನ್ನ ದೇವರು ಜೀವವುಳ್ಳ ದೇವರು. ಹೇಳ್ರಿ, ನನ್ನ ದೇವರು ಜೀವವುಳ್ಳ ದೇವರು. ನನ್ನ ದೇವರು ಮರಣವನ್ನು ಗೆದ್ದ ದೇವರಾಗಿದ್ದಾನೆ. ಇಲ್ಲಿ ಮುಂದೆ ವಾಕ್ಯ ಓದಿರಿ. ಇವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸವಿಟ್ಟಿದ್ದನು. ಇಸ್ರೇಲ್ ದೇವರಲ್ಲಿ ಭರವಸೆ ಬಿಟ್ಟಿದ್ದಾನೆ. ನಾನು ಹೇಳ್ತೇನೆ, ಇವತ್ತು ನೀನು ದೇವರಲ್ಲಿ ಭರವಸೆ ಬಿಟ್ಟ ವ್ಯಕ್ತಿಯಾಗಿದ್ದರೆ, ನೀನು ಭರವಸೆ ಬಿಟ್ಟವಳಾಗಿದ್ದರೆ, ನಾನು ಹೇಳ್ತೇನೆ, ನಿನ್ನ ಜೀವಿತದ ಚರಿತ್ರೆಗಳು ಬದಲಾಗ್ತದೆ. ನಿನ್ನ ಜೀವಿತದಲ್ಲಿ ದೇವರು ಮಾರ್ಗವಿಲ್ಲದಲ್ಲಿ ಮಾರ್ಗವನ್ನು ತೆರೆಯುತ್ತಾನೆ. ನಿನ್ನ ಜೀವಿತದಲ್ಲಿ ಅಸಾಧ್ಯವಾದ ಸಂಗತಿಗಳನ್ನು ದೇವರು ಸಾಧ್ಯ ಮಾಡುವವನಾಗಿದ್ದಾನೆ. ಇವನು ಯೆಹೋವನಲ್ಲಿ ಭರವಸೆ ಬಿಟ್ಟಿದ್ದನು. ಯಹೂದ್ಯರಲ್ಲಿ ಇವನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ಏನಂದ್ರೆ ಮುಂಚೆಯೂ ತರುವಾಯವೂ ಇರಲಿಲ್ಲ. ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿ ಆತನು ಮೋಶೆಯ ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಯನ್ನು ಕೈಕೊಂಡನು. ಯೆಹೋವನು ಇವನ ಸಂಗಡ ಇದ್ದದರಿಂದ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಬರುತ್ತಿದ್ದನು. ಎಲ್ಲಿಗೆ ಹೋದರೂ ಕೃತಾರ್ಥನಾಗುತ್ತಿದ್ದನು. ಹಲ್ಲೆಲೂಯಾ. ಅವನು ಹೋದ ಕಡೆ ಎಲ್ಲ ಸಕ್ಸಸ್ ಆಗ್ತಾನೆ. ಇವತ್ತು ಎಷ್ಟು ಜನರಿಗೆ ಸಕ್ಸಸ್ ಆಗಬೇಕಂತ ಆಸೆ ಉಂಟು. ಕರ್ತನನ್ನು ನಂಬ್ರಿ, ಕರ್ತನ ಮೇಲೆ ಭರವಸೆ ಬಿಡ್ರಿ, ಕರ್ತನಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ತೆಗೆದು ಬಿಡ್ರಿ. ದೇವರಿಗೆ ಮೆಚ್ಚುವ ಕೆಲಸವನ್ನು ನೀನು ಮಾಡುವುದಾದರೆ, ಹಿಜ್ಕೀಯನ ಹಾಗೆ ನಿನ್ನ ಜೀವಿತದಲ್ಲಿ ಕಷ್ಟ ಬರುವ ಸಮಯದಲ್ಲಿ ನೀನು ಕೂಗುವುದಾದರೆ, ನಿನ್ನ ಸಹಾಯಕ್ಕೆ ಬರುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಇಂಥ ಹಿಜ್ಕೀಯನ ಜೀವಿತದಲ್ಲಿ ಒಂದು ಸಮಸ್ಯೆಗಳು ಬರುತ್ತದೆ. ಸಮಸ್ಯೆ ಅಂತ ಹೇಳಿದ್ರೆ ಅವನಿಗೆ ಯಾವ ಸಮಸ್ಯೆ? ಅವನು ಮರಣಕರವಾದ ರೋಗಕ್ಕೆ ಬೀಳ್ತಾ ಇದ್ದಾನೆ. ನೀವು ನೋಡಿ, 2 ಅರಸುಗಳ ಪುಸ್ತಕ 20ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿ ನೋಡಿ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರವಾದ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯಾದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು. ನೋಡಿ, ಯೆಶಾಯ ಪ್ರವಾದಿ ಬರ್ತಾನೆ. ದೇವರೇ ಹೇಳಿದೀವನದು, ಹಿಜ್ಕೀಯನ ಬಗ್ಗೆ ಹೇಳಿದ್ದು, ನಿನ್ನ ಜೀವಿತ ಇನ್ನು ಮುಂದೆ ಮುಗಿಯಿತು, ನೀನಿನ್ನು ಬದುಕುವುದಿಲ್ಲ ಭೂಮಿಯಲ್ಲಿ. ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು, ಭೂಮಿಯಲ್ಲಿ ಮಾಡಬೇಕಾದ ಕೆಲಸವನ್ನು ಮಾಡು ಎಂಬುದಾಗಿ ಯಾರನ್ನು ಕರೀತಾರೆ? ಯೆಶಾಯ ಪ್ರವಾದಿಯನ್ನು ಕರೀತಾನೆ. ಆಗ ಏನಾಯ್ತು ಮುಂದೆ? ಯಾಕಂದರೆ ನೀನು ಉಳಿಯುವ ಆಗಿಲ್ಲ. ಏನಂತೆ? ನೀನು ಉಳಿಯುವ ಆಗಿಲ್ಲ. ಇವನು ಯಾರಾಗಿದ್ದ? ದೇವರಲ್ಲಿ ಭರವಸೆ ಬಿಟ್ಟಿದ್ದ ವ್ಯಕ್ತಿಯಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ದೇವರಲ್ಲಿ ಭರವಸೆ ಬಿಟ್ಟಾದರೆ ನೀನು ಯಾವುದಕ್ಕೆ ಸಹ ಭಯಪಡುವ ಅಗತ್ಯ ಇಲ್ಲ. ದೇವರಿಗೆ ಒಂದು ಕೂಗುವುದಾದರೆ ನಿನ್ನ ಚರಿತ್ರೆಯನ್ನು ಬದಲಾಯಿಸ್ತಾನೆ. ಮುಂದೆ ಓದಿ ಸಿಸ್ಟರ್. ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ ಯೆಹೋವನೇ ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡಕೊಂಡು ನಿನ್ನ ದೃಷ್ಟಿಯಲ್ಲಿ
ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ. ನೋಡಿ ಇಲ್ಲಿ ನೋಡಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವನು ಎಲ್ಲಿಗೆ ಮೊರೆ ಆಗ್ತಾನಂತೆ? ಗೋಡೆಗೆ ಅಂತೆ. ಗೋಡೆಗೆ ಅಂತೆ. ಅಂದರೆ ಯಹೂದ್ಯರ ಪದ್ಧತಿ ಏನಂತ ಹೇಳಿದರೆ, ಪ್ರಾರ್ಥನೆ ಮಾಡುವಾಗ ಅವರು ಯೆರೂಸಲೇಮಿನ ಕಡೆಗೆ ಏನು ಮಾಡ್ತಿದ್ರು? ಮುಖ ಮಾಡ್ತಾ ಇದ್ರು. ಅಲ್ಲಿ ಇಲ್ಲಿ ಸಹ ಹಾಗೆ ಹಿಜ್ಕೀಯನು, ಇಲ್ಲಿ ಒಂದು ದೇವರ ಒಂದು ಸಂದೇಶ ಅವನಿಗೆ ಬರ್ತಾ ಉಂಟು. ಏನಂತ ಹೇಳಿದ್ರೆ, ನೀನು ಜೀವಿಸುವುದಿಲ್ಲ, ನೀನು ಸಾಯ್ಲಿಕ್ಕೆ ಹೋಗ್ತಾ ಇದ್ದೆ ಎಂಬುದಾಗಿ ಹೇಳುವಾಗ ಅವನು ಮಾಡಿದ ಪ್ರಾರ್ಥನೆಯನ್ನು ಗೊತ್ತುಂಟ? ಒಂದೇ ಹೇಳಿದು, ದೇವರೇ, ನಾನು ನಿನಗೆ ಯಥಾರ್ಥ ಚಿತ್ತನಾಗಿದ್ದದನ್ನು, ನಂಬಿಗಸ್ತನಾಗಿದ್ದದನ್ನು ನೀನು ನೆನಪು ಮಾಡಿಕೊ. ನಾನು ಹೇಳ್ತೇನೆ, ನೀನು ದೇವರಿಗೋಸ್ಕರ ಏನಾದರೂ ಮಾಡಿದರೆ ದೇವರು ಮರೆಯುವವನಲ್ಲ. ಹಿಜ್ಕೀಯನ ಜೀವಿತದಲ್ಲಿ ಒಂದು ಪ್ರಾರ್ಥನೆ, ಒಂದು ಕೂಗು ಪರಲೋಕಕ್ಕೆ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಆಗಲಿಲ್ಲ. ಇವತ್ತು ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ನಿನ್ನ ಕೂಗನ್ನು ಕೇಳಿ ಆತನ ಇವತ್ತು ರಕ್ಷಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿನ್ನ ಕೂಗನ್ನು ಕೇಳುವ ದೇವರವನಾಗಿದ್ದಾನೆ. ನಿನ್ನ ಕಣ್ಣೀರಿನ ಪ್ರಾರ್ಥನೆಯನ್ನು ಅವನು ಕೇಳುವವನಾಗಿದ್ದಾನೆ. ನಾವು ಕೀರ್ತನೆ 56ರಲ್ಲಿ ವಾಕ್ಯದಲ್ಲಿ ಹೀಗೆ ಉಂಟು. ಏನಂತ ಹೇಳಿದರೆ, ದಾವೀದ ಹೇಳ್ತಾನೆ, ನಾನು ದೇಶಭ್ರಷ್ಟನಾಗಿ ಅಲೆದಾಡಿದನು, ನೀನು ಬಲ್ಲೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ಶೇಖರವಾಗಿದೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ನಂತರ ಅವನು ಹೇಳ್ತಾ ಇದ್ದಾನೆ, ಏನು ಗೊತ್ತುಂಟ? ನನಗೊಂದು ಜಯ ದೇವ ನಿಶ್ಚಯವಾಗಿ ಕೊಡುತ್ತಾನೆ. ನಾನು ಮೊರೆ ಇಡುವಾಗ, ನಾನು ಕೂಗುವಾಗ ವೈರಿಗಳು ಏನಾಗ್ತಾರೆ? ಚದುರಿ ಓಡಿ ಹೋಗ್ತಾರೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ರೋಗ ಚದುರಿ ಹೋಗುವಂತೆ ದೇವರು ಮಾಡುತ್ತಾನೆ. ಓ, ನಿನ್ನ ಸಾಲಗಳು, ನಿನ್ನ ಪರಿಸ್ಥಿತಿ, ನಿನ್ನ ಇಕ್ಕಟ್ಟು ದೇವರು ತೆಗೆದು ಹಾಕಿ ನಿನಗೋಸ್ಕರ ಒಂದು ಅದ್ಭುತ ಮಾಡಲಿಕ್ಕೆ ಆತನು ಪರಲೋಕದಿಂದ ಇಳಿದು ಬಂದು ನೀನೊಂದು ಸಾಕ್ಷಿ ಹೇಳುವಂತೆ ಆತನು ಮಾಡುವವನಾಗಿದ್ದಾನೆ. ಎಲ್ಲಿ ನೋಡಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನು ಪ್ರಾರ್ಥನೆ ಮಾಡುವಾಗ ದೇವರು ಸುಮ್ಮನೆ ಇರುವುದಿಲ್ಲ. ಕಾರಣ, ದೇವರನ್ನು ಪ್ರಾರ್ಥನೆ ಆಕರ್ಷಿಸುವಂಥದ್ದಾಗಿದೆ. ದೇವರಿಗೆ ಸಂತೋಷ ಏನು ಗೊತ್ತಿಲ್ಲ? ಪ್ರಾರ್ಥನೆ ಕೇಳುವಂಥದ್ದಾಗಿದೆ. ಇವತ್ತು ನಾನು ಹೇಳ್ತೇನೆ, ನಾವು ಹೋರಾಡುವುದು ಅದು ಕತ್ತಿಯಿಂದ ಅಲ್ಲ, ನಮ್ಮ ಬಲದಿಂದ ಅಲ್ಲ, ದೇವರ ಪ್ರಾರ್ಥನೆಯೊಂದಿಗೆ ಕೃಪೆಯನ್ನು ಆಶ್ರಯಿಸಿ, ದೇವರನ್ನು ಆಶ್ರಯಿಸಿ ನೀನು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವುದಾದರೆ, ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತ ನಮ್ಮ ಹತ್ತಿರವಾಗಿರುವ ದೇವರಾಗಿದ್ದಾನೆ. ಹಿಜ್ಕೀಯನ ಜೀವಿತದಲ್ಲಿ ಒಂದು ಪ್ರಾರ್ಥನೆ ಪರಲೋಕ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತೆ. ಇವತ್ತು ನಾನು ಹೇಳ್ತೇನೆ, ನೀನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವುದಾದರೆ ಆ ಪರಲೋಕ ಸುಮ್ಮನೆ ಇರುವುದಿಲ್ಲ. ನಿನ್ನ ಜೀವಿತವನ್ನೇ ಬದಲಾಯಿಸ್ತಾನೆ, ಜೀವಿತದ ಶೈಲಿಯನ್ನು ಬದಲಾಯಿಸ್ತಾನೆ. ನೀನು ನೋಡುವುದನ್ನು ನಂಬಬೇಡ, ನೋಡದೇ ಇರುವ ಕಾರ್ಯಗಳನ್ನು ದೇವರು ನಿನಗೋಸ್ಕರ ಮಾಡ್ತಾ ಇದ್ದಾನೆ. ಹಿಜ್ಕೀಯನು ನೋಡ್ತಿದ್ದಾನೆ, ನನ್ನ ಮರಣವನ್ನು ನೋಡ್ತಾ ಇದ್ದಾನೆ. ಹಿಜ್ಕೀಯನು ನೋಡ್ತಾ ಇದ್ದಾನೆ, ನನಗೆ ಇನ್ನು ನಾಳೆ ಬದುಕಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಕಾಣ್ತಾ ಇದ್ದಾನೆ. ಆದರೆ ಒಂದು ಪ್ರಾರ್ಥನೆ ಪರಲೋಕದಿಂದ ಉತ್ತರ ಬರುತ್ತಾ ಉಂಟು. ಪರಲೋಕದಿಂದ ಅವನ ಜೀವಿತದಲ್ಲಿ ಒಂದು ತಿರುಗಿ ಆನ್ಸರ್ ಬರ್ತಾ ಉಂಟು. ಇವತ್ತು ನಿನ್ನ ಜೀವಿತದಲ್ಲಿ ನೀನು ಯಾವ ಪರಿಸ್ಥಿತಿಯಲ್ಲಿದ್ದರೂ ಸಹ, ಯಾವ ಸ್ಥಿತಿಗತಿಯಲ್ಲಿ ಬಿದ್ದಿದ್ರು ಸಹ, ಯಾವ ನಷ್ಟದಲ್ಲಿದ್ದರೂ ಸಹ, ಯಾವ ರೋಗದಲ್ಲಿದ್ದರೂ ಸಹ, ಆ ಪ್ರಾರ್ಥನೆ ಕೇಳುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಪ್ರಾರ್ಥನೆ ಕೇಳುವವನೇ ನರರೆಲ್ಲ ನಿನ್ನ ಬಳಿಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಕಾರಣ, ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. ನನ್ನ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಾಗಿದ್ದಾನೆ. ನಾನು ನಂಬ್ತೇನೆ, ಇವತ್ತು ನಿನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ, ನಿನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ನೀನು ಪ್ರಾರ್ಥಿಸುವಾಗ, ನೀನು ಕಣ್ಣೀರಿಡುವಾಗ ದೇವರು ಎಂದಿಗೂ ಸುಮ್ಮನೆ ಇಡುವುದಿಲ್ಲ. ದೇವರು ಸುಮ್ಮನೆ ಇರುವುದಿಲ್ಲ. ಇನ್ನೊಂದು ಕಣ್ಣೀರಿನಿಂದ ಒಂದು ಪ್ರಾರ್ಥನೆ ಮಾಡಿದರೆ ಸಾಕು, ಅಲ್ಲೊಂದು ಉತ್ತರ ನಿಶ್ಚಯವಾಗಿ ಬರ್ತದೆ. ಯಾಕೆ ಗೊತ್ತಿಲ್ಲ? ನಮ್ಮ ದೇವರು ಜೀವದಿಂದ ಎದ್ದ ದೇವರಾಗಿದ್ದಾನೆ. ಎಷ್ಟು ಜನ ಹೇಳ್ತೀರಿ, ನನ್ನ ದೇವರು ಜೀವದಿಂದ ಎದ್ದ ದೇವರಾಗಿದ್ದಾನೆ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ನಿನ್ನ ಚರಿತ್ರೆಯನ್ನು ಬದಲಾಯಿಸುವ ದೇವರು. ಇವತ್ತು ನಂಬಿಕೆ ಇಡು. ಹಿಜ್ಕೀಯನು ಯೆಹೋವನಲ್ಲಿ ಭರವಸೆ ಬಿಟ್ಟ ಹಾಗೆ ನೀನು ಭರವಸೆದಿಂದಿರುವುದಾದರೆ ಇವತ್ತು ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡ್ತಾನೆ. ನೋಡಿ, ಅಲ್ಲಿ ಅವನು ಏನು ಮಾಡ್ತಾನಂತೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾನು ನಂಬಿಗಸ್ತನು, ಯಥಾರ್ಥ ಚಿತ್ತನು ಆಗಿದ್ದನು, ನಿನಗೆ ನಡೆದುಕೊಂಡದನ್ನು, ನಿನ್ನ ದೃಷ್ಟಿಗೆ ಒಳ್ಳೆಯವನಾಗಿದ್ದನನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನಂತೆ. ಹಿಜ್ಕೀಯನ ಪ್ರಾರ್ಥನೆ ನೋಡಿ ಪ್ರೈಸ್, ದೇವರಿಗೆ ಗೊತ್ತಿಲ್ಲವ ಇವನ್ನೆಲ್ಲ ಮಾಡಿದ ಸಂಗತಿ ಗೊತ್ತಿಲ್ಲವ, ಆದರೂ ದೇವರ ಮುಂದೆ ತಿರುಗಿ ಹೇಳ್ತಾನೆ. ಅಂದರೆ ಅದರ ಅರ್ಥ, ಹಿಜ್ಕೀಯನು ಹೇಳ್ತಾನೆ, ನನಗೆ ಸಾಯಲಿಕ್ಕೆ ಮನಸ್ಸಿಲ್ಲ ದೇವರು, ನನಗೆ ಇನ್ನೂ ಹೆಚ್ಚು ನಿನ್ನ ಸೇವೆ ಮಾಡಬೇಕು,
ಇವತ್ತು ಎಷ್ಟು ಜನ ಹೆಚ್ಚು ಸೇವ್ ಮಾಡಲಿಕ್ಕೆ ನನ್ನ ಜೊತೆ ನಿಲ್ತೀರಿ? ನಾನು ಹೇಳ್ತೇನೆ, ನೀವು ಹೀಗೆ ಇರುವುದಿಲ್ಲ. ಹಲ್ಲೆಲೂಯಾ. ಇನ್ನೊಂದು ಲೆವೆಲಿಗೆ ನಿಮ್ಮನ್ನು ಕೊಂಡು ಹೋಗ್ತಾ ಇದ್ದಾನೆ, ಇನ್ನೊಂದು ಮಟ್ಟಕ್ಕೆ ನಿಮ್ಮನ್ನು ಕೊಂಡು ಹೋಗ್ತಾ ಇದ್ದಾನೆ. ಈ ಸರ್ತಿ ದೇವರು ನಿಮ್ಮೊಂದಿಗೆ ಮಾತನಾಡ್ತಾನೆ. ನಿನ್ನ ಜೀವಿತ ಹೀಗಿರುವುದಿಲ್ಲ. ನೀನು ಎತ್ತರಕ್ಕೆ ಏರುವ ದಿನವಾಗಿ ದೇವರು ಮಾರ್ಪಡಿಸ್ತಾನೆ. ನೀನು ಆರೋಗ್ಯದಿಂದ ಸ್ತುತಿಸುವ ವ್ಯಕ್ತಿಯಾಗಿ ದೇವರು ಮಾರ್ಪಡಿಸ್ತಾನೆ. ನಿನ್ನ ಕಣ್ಣೀರು ಇವತ್ತು ನಿಂತು ಹೋಗ್ತದೆ, ನಿನ್ನ ಜೀವಿತದಲ್ಲಿ ಕಷ್ಟ ನಿಂತು ಹೋಗ್ತದೆ. ದೇವರು ಸಂತೋಷವನ್ನು ಸಮಾಧಾನವನ್ನು ಕೊಡುವ ದಿನವಾಗಿ ದೇವರು ಮಾರ್ಪಡಿಸ್ತಾನೆ. ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಇವನು ಕಣ್ಣೀರಿಂದ ಕೂಗಿದ ನಂತರ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ ನಂತರ ಯಾರು ವ್ಯಕ್ತಿ ಇವನ ಹತ್ರ ಹೇಳಿದ ನೀನು ಇನ್ನು ಉಳಿಯುವುದಿಲ್ಲ ಅಂತ ಹೇಳಿದ ವ್ಯಕ್ತಿಯ ಜೊತೆ ದೇವರು ಮಾತನಾಡಲಿಕ್ಕೆ ಶುರು ಮಾಡಿದ. ನನ್ನ ದೇವರು ಬದಲಾಗದ ದೇವರಾಗಿದ್ದಾನೆ. ಇವತ್ತು ಸಹ ಅದೇ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹೇಳಿದ ವ್ಯಕ್ತಿಯನ್ನು ದೇವರು ತಿರುಗಿ ಮಾತನಾಡ್ತಿದ್ದಾನೆ. ಅಂದ್ರೆ ಅರ್ಥ ಏನು ಗೊತ್ತಿಲ್ಲ, ಒಂದು ಪ್ರಾರ್ಥನೆ ಒಬ್ಬ ವ್ಯಕ್ತಿಯ ಜೀವಿತವನ್ನು ಬದಲಾಯಿಸ್ತದೆ. ನೋಡಿ, ಆ ಮುಂದೆ ಓದಿ ಸಿಸ್ಟರ್. ಅರಮನೆಯ ಮಧ್ಯ ಪ್ರಕಾರವನ್ನು ದಾಟುವುದಕ್ಕೆ ಮೊದಲು, ಅಂದ್ರೆ ಅರಮನೆಯಿಂದ ಹೊರಗೆ ಹೋಗಲಿಲ್ಲ, ದಾಟುವ ಮೊದಲು ಯೆಹೋವನು ಅವನಿಗೆ ನೀನು ಹಿಂತಿರುಗಿ ಹೋಗು, ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ನೀನು ಗುಣ ಹೊಂದಿ ನಾಡದು ನನ್ನ ಆಲಯಕ್ಕೆ ಬರುವಿ. ಹಲ್ಲೆಲೂಯಾ. ನನ್ನ ದೇವರು ಮನಸ್ಸನ್ನು ಬದಲು ಮಾಡ್ತಾನೆ ಯಾವಾಗ ಪ್ರಾರ್ಥನೆ ಮಾಡುವಾಗ. ಎಷ್ಟು ಜನ ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಾಗಿದೆ? ಅಲ್ಲೇ ನಾನು ನಂಬ್ತೇನೆ, ನೀವೆಲ್ಲ ಪ್ರಾರ್ಥನಾ ವೀರರಾಗ್ತೇನೆ. ನೀವು ಪ್ರಾರ್ಥನಾ ವೀರರಾಗ್ತೇನೆ. ಯಾಕಂತ ಹೇಳಿದ್ರೆ, ಇನ್ನು ಮುಂದೆ ನಾನು ಪ್ರಾರ್ಥನೆ ಮಾಡುವುದಲ್ಲ, ನೀವು ಪ್ರಾರ್ಥನೆ ಮಾಡಿ ರೋಗಿಗಳನ್ನು ಸೌಖ್ಯ ತಂದು ಈ ಆಲಯದೊಳಗೆ ಸೇರಿಸ್ತೀರಿ. ಯಾಕಂದ್ರೆ ನನ್ನ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಾಗಿದ್ದಾನೆ. ಒಂದು ತೀರ್ಮಾನ ತೆಗೆದ್ರೆ ಸಾಕು, ತೀರ್ಮಾನವನ್ನು ಗೌರವಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಇದರಲ್ಲಿ ನಮ್ಮ ಪ್ರತಿಷ್ಠೆ ಏನಿಲ್ಲ, ನಮಗೆ ಹೆಮ್ಮೆ ಪಡುವುದಕ್ಕೆ ಏನಿಲ್ಲ. ಕರ್ತನ ನಾಮ ಮಹಿಮೆ ಆಗಬೇಕು. ನಮ್ಮಿಂದ ಏನು ಮಾಡಲಿಕ್ಕೆ ಸಾಮರ್ಥ್ಯ ಇರಲ್ಲ. ಈ ಕೃಪೆ ದೇವರು ಕೊಡುವಂಥದ್ದಾಗಿದೆ. ನೀವು ಹೋದ ಕಡೆಯಲ್ಲೆಲ್ಲ ದೇವರು ನಿಮ್ಮನ್ನು ಸಾಕ್ಷಿಯಾಗಿರ್ತಾನೆ. ಧೈರ್ಯವಾಗಿ ಸೇವೆ ಮಾಡ್ರಿ, ದೇವರು ಆತ್ಮಗಳನ್ನು ಕೊಡುವವನಾಗಿದ್ದಾನೆ. ಪ್ರಾರ್ಥನೆ ದೇವರ ಮನಸ್ಸನ್ನು ಏನು ಮಾಡ್ತದೆ? ಬದಲಾಯಿಸ್ತದೆ. ಎಷ್ಟು ಒಳ್ಳೆ ದೇವರು. ಮನುಷ್ಯನು ಮನಸ್ಸನ್ನು ಬದಲಾಯಿಸದೇ ಇರಬಹುದು, ನನ್ನ ದೇವರು ಬದಲಾಯಿಸ್ತಾನೆ. ಅಲ್ಲಿ ನಾನು ಹೇಳ್ತೇನೆ, ಇವತ್ತು ಹಲ್ಲೆಲೂಯಾ, ಕೆಲವು ದರ್ಶನ ಕೊಡ್ತಾನೆ, ಅಲ್ಲಿ ಸಾಯುವ ದರ್ಶನ ಕೊಡ್ತಾನೆ. ಆಗ ನೀನು ಮೊರೆ ಇಡುವಾಗ ಆತ ನಿನ್ನ ಜೀವಂತವಾಗಿ ಸಾಕ್ಷಿಯಾಗಿರ್ತಾನೆ. ದರ್ಶನ ಕೊಡೋದು ಯಾಕೆ? ಪ್ರಾರ್ಥನೆ ಮಾಡಲಿಕ್ಕೆ. ನಾನು ಹೇಳ್ತೇನೆ, ನಿಮ್ಮ ಬಗ್ಗೆ, ನನ್ನ ಬಗ್ಗೆ, ನಮ್ಮ ಸಭೆ ಬಗ್ಗೆ ದೇವರ ಸನ್ನಿಧಾನದಲ್ಲಿ ಮೊರೆ ಇಡುವ ದೇವರು ನಮ್ಮ ಸಭೆಯಲ್ಲಿ ಅನೇಕ ಜನರನ್ನು ತರ್ತಾನೆ. ಅನೇಕ ಸಾಕ್ಷಿಗಳು ಎಬ್ಬಿಸುವಂತೆ ದೇವರು ಮಾಡುವವನಾಗಿದ್ದಾನೆ. ಹಾಗಾದರೆ ನಾವು ಮೊರೆ ಇಡುವಾಗ ದೇವರ ಮನಸ್ಸನ್ನು ಬದಲಾಯಿಸ್ತಾನೆ. ನಾವು ನೋಡ್ತೇವೆ ನಿನವೆ ಪಟ್ಟಣ. ಆ ನಿನವೆ ಪಟ್ಟಣ ಏನಾಗ್ತದೆ? ದೇವರು ಏನು ಹೇಳ್ತಾನೆ? 40 ದಿವಸದಲ್ಲಿ ಏನು ಮಾಡ್ತೇನೆ? ಅದನ್ನು ನಾಶ ಮಾಡ್ತೇನೆ ದೇವರು ಹೇಳಿದ. ಅಲ್ಲಿ ಅದಕ್ಕೆ ಯೋನನ ಹತ್ರ ಹೇಳ್ತಾನೆ, ನೀನು ನಿನವೆ ಪಟ್ಟಣಕ್ಕೆ ಹೋಗಿ ಏನು 40 ದಿವಸ ಸುವಾರ್ತೆ ಸಾರಬೇಕಂತ. ಯೋನ ಹೋಗಿ ಆ 40 ದಿವಸ ಏನು ಮಾಡ್ತಾನೆ? ಅಲ್ಲಿ ಸುವಾರ್ತೆ ಸಾರ್ತಾನೆ. ಇವನಿಗೆ ಸುವಾರ್ತೆ ಸಾರಲಿಕ್ಕೆ ಸಹ ಭಯ. ಇವನು ಒಂದೊಂದು ಕಡೆಗೆ ಹೆದರಿಕೆಯಾಗಿ ಏನು ಮಾಡ್ತಾನೆ? ಸುವಾರ್ತೆ ಸಾರ್ತಾನೆ. ಯಾಕಂದರೆ ಅವ್ರು ಕೊಂದ್ರೆ ಅಂತ. ಫಸ್ಟ್ ಅವನು ಹೇಳ್ತಾನೆ, ನಾನು ಹೋಗುವುದಿಲ್ಲ ಅಂತ ಎಳಿಯಲಿಕ್ಕೆ ಹೋಗ್ತಾನೆ, ತಾರ್ಷೀಷಿಗೆ ಓಡ್ತಾನೆ. ಮತ್ತೆ ಪುನಃ ದೇವರು ಏನು ಮಾಡ್ತಾನೆ? ಅವನಿಗೆ ಮೀನಿನ ಹೊಟ್ಟೆಯ ಒಳಗೆ ತಂದು ಅವನ ಕಷ್ಟಕ್ಕೆ ಒಳಪಡಿಸಿ ತಿರುಗಿ ಆ ಸ್ಥಳಕ್ಕೆ ಹೋಗು ಎಂಬುದಾಗಿ ಹೇಳುವಾಗ ಕಷ್ಟಪಟ್ಟು ಭಯಪಟ್ಟು ಅಲ್ಲಿ ಏನು ಮಾಡ್ತಾನೆ? ಸುವಾರ್ತೆ ಸಾರ್ತಾನೆ. ದೇವರು ಅವನಿಗೆ ಹೇಳ್ತಾನೆ, ಅಲ್ಲಿಯ ಜನರು ಏನಂತೆ? ಕೆಟ್ಟ ಜನರು, ದುಷ್ಟರು, ಪಾಪ ಮಾಡಿದವರು. ಅವರ ಮೊರೆ ಎಲ್ಲಿಗೆ ಸಿಕ್ಕಿತು? ಪರಲೋಕಕ್ಕೆ ಏರಿದೆ ಎಂಬುದಾಗಿ ಹೇಳಿ 40 ದಿವಸ ಸುವಾರ್ತೆ ಸೇರುವಾಗ ಬೈಬಲ್ ಹೇಳ್ತದೆ, 40ನೇ ದಿನ ಬರುವಾಗ ಅಲ್ಲಿ ಅರಸನಿಂದ ಹಿಡಿದು ಚಿಕ್ಕ ಮಕ್ಕಳ ತನಕ ಗೋಣಿ ತಟ್ಟನ್ನು ಹಾಕಿಕೊಂಡು ಏನು ಮಾಡಿದ್ರು? ದೇವರಿಗೆ ಮೊರೆ ಇಟ್ಟರಂತೆ. ಯೋನ ಹೇಳಿ ಆಗಿದೆ, 40 ದಿವಸದ ನಂತರ ಏನಾಗ್ತದೆ? ಇದು ನಾಶ ಆಗ್ತದೆ. ಯೋನ ಅಡಗಿಕೊಂಡು ನೋಡುದು ಎಲ್ಲಿ ಬೆಂಕಿ ಬಿದ್ದು ನಾಶ ಆಗ್ತದಂತ. ಇವ ನೋಡಿದೆ ಬಂತು, ದೇವರು ಅದನ್ನು ನಾಶ ಮಾಡಲಿಲ್ಲ. ಯಾಕಂತೇಳಿದ್ರೆ ನನ್ನ ದೇವರು ಕರುಣೆಯುಳ್ಳ ದೇವರಾಗಿದ್ದಾನೆ. ಇವತ್ತು ನಾನು ನಿನ್ನ ಕುಟುಂಬ ಯಾಕೆ ಗೊತ್ತುಂಟ ಹಾಳಾಗಲಿಕ್ಕೆ ದೇವರು ಬಿಡುವುದಿಲ್ಲ? ನಿಮ್ಮ ಕುಟುಂಬದ ಬಗ್ಗೆ ದೇವರಿಗೆ ಕರುಣೆ ಉಂಟು. ಅಲ್ಲಿ ನಮ್ಮ ಮಕ್ಕಳು ಹಾಳಾಗುವುದಿಲ್ಲ ಯಾಕೆ ಗೊತ್ತುಂಟ? ನಮ್ಮ ಮಕ್ಕಳ ಬಗ್ಗೆ ದೇವರಿಗೆ ಕರುಣೆ ಉಂಟು. ಓ ರಿಕಲಬ ಶದರಬಲ ಶಾಂದಲ. ಓ ನಂಬ್ರಿ ನನ್ನ ದೇವರು ಕರುಣೆಯುಳ್ಳ ದೇವರು. ಕರುಣೆಯುಳ್ಳವನು ಕರುಣೆ ಹೊಂದುತ್ತಾನೆ ಎಂಬುದಾಗಿ ವಾಕ್ಯ ಹೇಳಲಿಕ್ಕೆ ಕಾರಣ ನನ್ನ ದೇವರ ಸ್ವಭಾವ ಅದಾಗಿದೆ. ದೇವರ ವಾಕ್ಯ ಹೇಳ್ತದೆ ನೋಡಿ, ಕೂಡಲೇ ನೋಡಿ, ಅಲ್ಲಿ ನೋಡಿ, ಆ ಒಂದು ಮೊರೆಯನ್ನು ಕೇಳುವ ದೇವರಾಗಿದೆ. ನೀವು ಅರಮನೆಯಿಂದ ಹೊರಗೆ ಹೋಗಲಿಲ್ಲ. ಆಗ ಹೇಳ್ತಾರೆ, ಹೇಳು ನನ್ನ ಭಕ್ತನಿಗೆ, ಹೇಳು ನನ್ನ ಮಗನಿಗೆ, ಅವನ ಕಣ್ಣೀರನ್ನು ನಾನು ನೋಡಿದ್ದೇನೆ. ಅವನು ಸಾಯಬೇಕಾಗಿತ್ತು, ಮರಣ ಹೊಂದಬೇಕಾಗಿತ್ತು, ಆದರೆ ನಾನು ಅವನನ್ನು ತಿರುಗಿ ಸೌಖ್ಯಪಡಿಸ್ತೇನೆ.
ದೇವರು ನಿಮ್ಮನ್ನು ಇವತ್ತು ಸೌಖ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂದರೆ ನನ್ನ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. ನಮ್ಮ ದೇವರಿಗೆ ಜೀವ ಕೊಡಲಿಕ್ಕೆ ಸಹ ಶಕ್ತಿ ಉಂಟು, ಜೀವ ತೆಗಿಲಿಕ್ಕೆ ಸಹ ಶಕ್ತಿ ಉಂಟು. ಎಷ್ಟು ಜನ ಹೇಳ್ತೀರಿ ಜೀವ ಕೊಡಲಿಕ್ಕೆ ಸಹ ಶಕ್ತಿ ಉಂಟು, ಜೀವ ತೆಗಿಲಿಕ್ಕೆ ಶಕ್ತಿ ಉಂಟು? ಇಲ್ಲಿ ನೋಡಿ, ಹಿಜ್ಕೀಯನಿಗೆ ಹೇಳ್ತಾ ಇದ್ದಾನೆ, ನಿನಗೆ ಎಷ್ಟು ವರ್ಷ ಆ್ಯಡ್ ಮಾಡ್ತೇನೆ? 15 ವರ್ಷ ಕೂಡಿಸಿಕೊಡ್ತೇನಂತೆ. ಕೂಡಿಸೋದು ತೆಗೆಯೋದು ಯಾರ ಕೆಲಸ? ನೋಡ್ರಿ, ನನಗೆ ನೀನು ದೀರ್ಘಾಶವನ್ನು ಕೊಟ್ಟರೆ ನಿನ್ನ ಸೇವೆ ಮಾಡ್ತೇನೆ. ನಿನಗೆ ದೀರ್ಘಾಶವನ್ನು ಕೊಟ್ಟರೆ ಅನೇಕರ ಬಳಿಗೆ ನಿನ್ನ ಬಗ್ಗೆ ಹೇಳ್ತೇನೆ ಸ್ವಾಮಿ, ನಿನ್ನ ಪ್ರೀತಿಯನ್ನು ಹೇಳ್ತೇನೆ ಸ್ವಾಮಿ, ನೀನು ನನ್ನ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ಹೇಳ್ತೇನೆ ಸ್ವಾಮಿ. ಯಾಕಂದರೆ ನಾನು ಇವತ್ತು ಉಳಿದಿರುವುದು ಅದು ನನ್ನ ಬಲದಿಂದ ಅಲ್ಲ, ನನ್ನ ಶಕ್ತಿಯಿಂದ ಅಲ್ಲ, ನನ್ನ ಸಂಪಾದನೆಯಿಂದ ಅಲ್ಲ, ದೇವರೊಬ್ಬನಿದ್ದಾನೆ, ಅವನ ಕೃಪೆಯಿಂದಲೇ ನಾನು ಇವತ್ತು ನಿಂತಿದ್ದೇನೆ. ಇವತ್ತು ಆತನ ಕೃಪೆಯ ಮೇಲೆ ಕೃಪೆ ಕೊಡುವ ದೇವರಾಗಿದ್ದಾನೆ. ಬೈಬಲ್ ಹೇಳ್ತದೆ, ನಾವು ಯಥಾರ್ಥವಾಗಿ ಮೊರೆಯಿಡುವುದಾದರೆ ಆತ ನಮ್ಮ ಸಮೀಪವಾಗಿದ್ದಾನೆ ಎಂಬುದಾಗಿ. ಕೀರ್ತನೆ 18ನೇ ಕೀರ್ತನೆ 4ನೇ ವಾಕ್ಯ ಓದುವುದಾದರೆ ಅಲ್ಲಿ ಒಂದು ಸುಂದರವಾದ ವಾಕ್ಯ ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ಕೀರ್ತನೆ 18:4, ಮೃತ್ಯುಪಾಶಗಳು ನನಗೆ ಸುತ್ತಿಕೊಂಡರು, ನಾಶ ಪ್ರವಾಹವು ನನ್ನನ್ನು ನಡುಗಿಸಿತು, ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು, ಮರಣಕರವಾದ ಉರುಳುಗಳು ನನ್ನೆದುರಲ್ಲಿದ್ದವು. ಅಂತ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು. ಎಲ್ಲಿ ಕೇಳಿದಂತೆ? ನನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದ. ಇವತ್ತು ಈ ಆಲಯದಲ್ಲಿ ದೇವರು ನಿನ್ನ ಶಬ್ದವನ್ನು ಕೇಳುತ್ತಿದ್ದಾನೆ. ಪರಲೋಕದ ದೇವರು ಭೂಮಿಯ ಮೇಲೆ ಇಳಿದು ಬರುವುದು ಯಾವಾಗ ಅಂತ ಹೇಳಿದರೆ, ಆರಾಧನೆ ಮಾಡುವಾಗ ಇಳಿದು ಬರ್ತಾನೆ. ಇವತ್ತು ನೀವು ಆರಾಧನೆ ಮಾಡುವಾಗಲೇ ನಾನು ಹೇಳ್ತೇನೆ, ನೀನು ಪಟ್ಟ ಕಣ್ಣೀರನ್ನು ದೇವರು ನೋಡುವವನಾಗಿದ್ದಾನೆ. ಅಲ್ಲಿ ಬೈಬಲ್ ಹೇಳ್ತದೆ, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ನಮ್ಮ ಕೂಗು ನಿಶ್ಚಯವಾಗಿ ದೇವರ ಸನ್ನಿಧಾನದಲ್ಲಿ ಕೇಳ್ತದೆ. ನಾವು ನೋಡ್ತೇವೆ, ಯೇಸು ಸ್ವಾಮಿಯ ಬಗ್ಗೆ ನಾವು ನೋಡ್ತೇವೆ. ಎಲ್ಲರೂ ಹೇಳ್ತೇವೆ, ಯೇಸು ಸ್ವಾಮಿನ ಯಾರು ಕೊಲ್ಲಿಸಿದ್ದು? ಯಹೂದ್ಯರು ಕೊಲ್ಲಿಸಿದ ಅಂತ ಹೇಳ್ತೇವೆ. ಆದರೆ ಯೇಸು ಸ್ವಾಮಿ ಪ್ರಾಣ ಯಾರಿಗೆ ತೆಗಿಲಿಕ್ಕೆ ಆಗಲಿಲ್ಲ. ಯೇಸು ಸ್ವಾಮಿ ಹೇಳಿದ್ದು, ನನ್ನ ಆತ್ಮವನ್ನು ನಿನ್ನ ಕೈಗೆ ಕೊಡ್ತೇನೆ. ಹಾಗಾದರೆ ಯೇಸು ಸ್ವಾಮಿ ಪ್ರಾಣ ತೆಗೆದ ಮತ್ತು 3ನೇ ದಿವಸದಲ್ಲಿ ತಿರುಗಿ ಆ ಪ್ರಾಣವನ್ನು ಹೊಂದಿದ. ಇವತ್ತು ನಾನು ಹೇಳ್ತೇನೆ, ಪ್ರಾಣ ಕೊಡುವುದು ತೆಗೆಯುವುದು ದೇವರಿಂದ ಆಗ್ತದೆ, ಪ್ರಾಣ ಆ್ಯಡ್ ಮಾಡೋದು ಆತನಿಗೆ ಆಗ್ತದೆ. ಇವತ್ತು ನಾನು ಹೇಳ್ತೀನಿ, ನಿನ್ನ ಜೀವಾತ್ಮವನ್ನು ಕಾಣುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಇವತ್ತು ಆತನಿಗೆ ಜೀವ ಕೊಡಲಿಕ್ಕೆ ಶಕ್ತಿ ಉಂಟು, ಹೆಚ್ಚು ಆಯುಷ್ಯ ಕೊಡಲಿಕ್ಕೆ ಸಹ ಆತನಿಗೆ ಏನು ಉಂಟು? ಶಕ್ತಿ ಉಂಟು. ಇಲ್ಲಿ ಹಿಜ್ಕೀಯನು ದೇವರ ಸನ್ನಿಧಾನದಲ್ಲಿ ಬರುವಾಗ, ದೇವರ ಸನ್ನಿಧಾನದಲ್ಲಿ ಕೂಗುವಾಗ ದೇವರವನಿಗೆ ವಾಗ್ದಾನ ಮಾಡ್ತಾನೆ. ಏನಂತ ಹೇಳಿದ್ರೆ ಏನು ಮಾಡ್ತಾನೆ? ನಾನು ನಿನಗೆ ಏನು ಮಾಡ್ತೇನೆ? ಆಯುಷ್ಯವನ್ನು ತೆರಿಗೆ ಕೊಡುತ್ತೇನೆ. ಇಲ್ಲಿ ನೋಡಿ, ದೇವರು ಹೇಳ್ತಾ ಇದ್ದಾನೆ ಏನಂತ ಹೇಳಿದರೆ, ನಿನಗೆ ಏನು ಮಾಡ್ತೇನೆ? ನಾನು ಆಯುಷ್ಯವನ್ನು ಕೂಡಿಸಿಕೊಡ್ತೇನೆ. ಆದರೆ ನೀನು ಆಯುಷ್ಯವನ್ನು ಕೂಡಿದ ನಂತರ ನೀನು ಎಲ್ಲಿಗೆ ಬರಬೇಕು? ಆಲಯಕ್ಕೆ ಬರಬೇಕು. ದೇವರು ಅವನಿಗೆ ಆಗಿದೆ ಆಯುಷ್ಯವನ್ನು ಕೊಟ್ಟದ್ದು ಯಾವ ಕಂಡೀಷನ್ ಮೇಲೆಗೆ? ಆಲಯಕ್ಕೆ ಬರಬೇಕಂತ. ಇವತ್ತು ಎಷ್ಟು ಜನ ಆಲಯಕ್ಕೆ ಬಂದಿದ್ರಿ? ಕೈ ಎತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ಹಾಗಾದರೆ ದೇವರು ಬಿಡುಗಡೆ ಕೊಡುವುದು ಯಾಕೆ? ರೋಗದಿಂದ ಬಿಡುಗಡೆ ಕೊಡುವುದು ಯಾಕೆ? ದೇವರ ಆಲಯದಲ್ಲಿ ನಿಲ್ಲಬೇಕು ಎಂಬುದಾಗಿ. ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಬೇಕು. ಯಾಕಂತ ಹೇಳಿದರೆ ನಿನ್ನ ಬಗ್ಗೆ ದೇವರಿಗೊಂದು ಪ್ಲ್ಯಾನ್ ಉಂಟು. ಯಾಕಂದರೆ ಅದು ನಿನ್ನನ್ನು ಉಪಯೋಗಿಸಲಿಕ್ಕೆ, ನಿನ್ನ ಜೀವಿತದಲ್ಲಿ ದೊಡ್ಡ ಕರ್ತನಿಗೋಸ್ಕರ ಕಾರ್ಯ ಮಾಡಲಿಕ್ಕೆ, ನಿನ್ನನ್ನು ಉಪಯೋಗಿಸಲಿಕ್ಕೆ ದೇವರು ನಿನಗೆ ಆಯುಷ್ಯವನ್ನು ಕೊಡುವ ದೇವರಾಗಿದ್ದಾನೆ. ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವ ದೇವರಾಗಿದ್ದಾನೆ. ಅಪೊಸ್ತಲಕತೆ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಬ್ಬ ಕುಂಟ ಅಲ್ಲಿ ದೇವರ ಆಲಯದ ಹೊರಗೆ ಕೂತ್ಕೊಂಡಿರ್ತಾನಂತೆ. ಅವನು ಯಾವಾಗ ಸಹ ಏನು ಮಾಡ್ತಾನೆ? ದೇವರ ಆಲಯದ ಮಂದಿರದ ಹೊರಗೆ ಕೂತ್ಕೊಳ್ತಿರ್ತಾನಂತೆ. ಕುಂಟರು ಎಲ್ಲಿರಬೇಕು? ದೇವರ ಒಳಗೆ ಬಂದರೆ ಏನಾಗ್ತಿತ್ತು? ಅವನಿಗೆ ಸೌಖ್ಯ ಬರ್ತಿತ್ತು. ಆದರೆ ಇವ ಎಲ್ಲಿದ್ದ? ದೇವರ ಆಲಯದ ಹೊರಗೆ ಕೂತ್ಕೊಂಡಿದ್ರು. ಯಾಕೆ ಹೊರಗೆ ಕೂತ್ಕೊಂಡಿದ್ರು? ಸೌಖ್ಯಕ್ಕೋಸ್ಕರವ ಅಥವಾ ಭಿಕ್ಷೆಗೋಸ್ಕರ? ಏನು ಭಿಕ್ಷೆಗೋಸ್ಕರ. ಅಲ್ಲಿ ಭಿಕ್ಷೆಗೋಸ್ಕರ ಅವನು ದೇವರ ಆಲಯದ ಮಂದಿರದ ಹೊರಗೆ ಕೂತ್ಕೊಂಡಿದ್ದಂತೆ. ಎಲ್ಲರೂ ಭಿಕ್ಷೆ ಕೊಡ್ತಾ ಇದ್ರು. ಆದರೆ ದೇವರ ಮನುಷ್ಯರಿಬ್ಬರು, ಪೇತ್ರ ಯೋಹಾನರು ಆ ಸ್ಥಳಕ್ಕೆ ಬರ್ತಾರೆ. ನಿಜವಾಗಿ ಅವನಿಗೆ ಏನು ಬೇಕಾಗಿತ್ತು? ಸ್ವಸ್ಥತೆ ಬೇಕಿತ್ತು. ಎಲ್ಲರೂ ಅವನಿಗೆ ಭಿಕ್ಷೆ ಬೇಕಂತ ಭಿಕ್ಷೆ ಕೊಡ್ತಾರೆ ಹೊರತು ಬೇರೆ ಏನು ಕೊಡುವುದಿಲ್ಲ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಏನು ಬೇಕಂತ ದೇವರಿಗೆ ಗೊತ್ತುಂಟು. ನಿನಗೆ ಆರೋಗ್ಯ ಕೊಟ್ಟರೆ ನಿನಗೆ ದುಡಿಲಿಕ್ಕೆ ಆಗ್ತದಂತ ದೇವರಿಗೆ ಗೊತ್ತುಂಟು.
ನನ್ನ ದೇವರು ಏನು ಗೊತ್ತುಂಟ, ಭಿಕ್ಷೆ ಬೇಡುವ ಪರಿಸ್ಥಿತಿ ನಮಗೆ ಕೊಡುವುದಿಲ್ಲ, ಕೊಡುವ ರೀತಿಯಲ್ಲಿ ದೇವರನ್ನು ಬ್ಲೆಸ್ ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಈ ವರ್ಷದಿಂದ ನಾನು ದೇವರಿಗೋಸ್ಕರ ಕೊಡ್ತೇನೆ, ದೇವರ ಮಕ್ಕಳಿಗೋಸ್ಕರ ಕೊಡ್ತೇನೆ, ಅನೇಕರ ಕಣ್ಣೀರು ಒರೆಸಲಿಕ್ಕೆ ದೇವರು ನನ್ನ ಉಪಯೋಗಿಸ್ತಾನೆ, ರೋಗಿಗಳ ಬಳಿಗೆ ಹೋಗುತ್ತೇನೆ, ಅವರಿಗೋಸ್ಕರ ನಾನು ನಿಲ್ತೇನೆ, ಅವರಿಗೆ ಸಹಾಯ ಮಾಡ್ತೇನೆ, ನನ್ನ ದೇವರ ಇಷ್ಟವೇ ನನ್ನ ಇಷ್ಟ ಎಂಬುದಾಗಿ ಎಷ್ಟು ಜನ ನಂಬಿಕೆಯಿಂದ ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಅಲ್ಲಿ ಎಲ್ಲರೂ ಭಿಕ್ಷೆ ಕೊಡ್ತಾರೆ. ಅವನ ಆರೋಗ್ಯದ ಬಗ್ಗೆ ಯಾರಿಗೆ ಕಾಳಜಿ ಇಲ್ಲ, ಅವನು ನಡಿಬೇಕಂತ ಯಾರಿಗೆ ಕಾಳಜಿ ಇಲ್ಲ. ಹೊತ್ತುಕೊಂಡು ಬರುವವನಿಗೆ ಸಹ ಭಾರಿ ಖುಷಿ. ಇವನ ನಿಮಿತ್ತ ಅವನಿಗೆ ಏನು ಬರ್ತಿತ್ತು? ಸಂಪಾದನೆ ಬರ್ತಿತ್ತು. ಅವನು ಯಾರೋ ಹೊತ್ತುಕೊಂಡು ಬರ್ತಿದ್ರಂತೆ. ಅವನಿಗೆ ಅಂತ ತಿಳಿದ್ರೆ ಅವನಿಗೆ ಬಂದ ದುಡ್ಡಲ್ಲಿ ಅವನಿಗೆ ಒಂದು ಬಿಸ್ಕಿಟ್ ಚಾಗ ಎಲ್ಲ ಕೊಡ್ತಿದ್ರು ಅಷ್ಟೇ, ಉಳಿದದೆಲ್ಲ ಅವರಿಗೆ. ಪ್ರತಿದಿನ ಅವರು ಕಷ್ಟಪಡ್ತಿದ್ರು ಹಣಕ್ಕೋಸ್ಕರ. ಇವನು ಕಷ್ಟಪಡ್ತಿದ್ದ. ಯಾಕೆ ಗೊತ್ತುಂಟ? ಒಂದನೇದಾಗಿ ಶರೀರದಲ್ಲಿ ಬಲ ಏನತ್ತೆ, ಎರಡನೇದಾಗಿ ಯಾವಾಗ ಸಹ ಕೈ ಎಕ್ಕಿ ಹೀಗೆ ಮಾಡ್ತಾ ಇರಬೇಕು, ಕೈ ಸಹ ಬಲ ಇರಲಿಕ್ಕಿಲ್ಲ ಅವನದು. ಅಂತ ಒಂದು ಸಂದರ್ಭದಲ್ಲಿ ಪೇತ್ರ ಯೋಹಾನಲ್ಲಿ ಬಂದು ಹೇಳ್ತಾ ಇದ್ದಾನೆ, ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ, ನನ್ನಲ್ಲಿ ಒಂದುಂಟು, ನನ್ನಲ್ಲಿ ಒಂದುಂಟು. ಎಷ್ಟು ಜನ ಹೇಳ್ತಾರೆ ನನ್ನಲ್ಲಿ ಒಂದುಂಟು? ಹೇಳ್ರಿ, ನನ್ನಲ್ಲಿ ಒಂದು ಯೇಸುವಿನ ಅಭಿಷೇಕ ಉಂಟು, ನನ್ನ ಒಳಗೊಂದು ದೇವರ ವಾಕ್ಯ ಉಂಟು, ನನ್ನ ಒಳಗೊಂದು ಸುವಾರ್ತೆ ಉಂಟು. ಆತನ ನಾಮದಲ್ಲಿ, ಆತನ ನಾಮದಲ್ಲಿ, ಆತನ ನಾಮದಲ್ಲಿ ನಾನು ಹೋಗುವ ಸ್ಥಳದಲ್ಲಿ, ನಾನು ಪ್ರಾರ್ಥನೆ ಮಾಡುವ ಸ್ಥಳದಲ್ಲಿ ಆ ಪರಿಸ್ಥಿತಿ, ಆ ವ್ಯಕ್ತಿಯ ಪರಿಸ್ಥಿತಿ ದೇವರು ಬದಲಾಯಿಸಿ ಅವನು ದೇವರ ಆಲಯದೊಳಗೆ ತರುವುದೇ ನನ್ನ ಗುರಿ ಎಂಬುದಾಗಿ ಇವತ್ತು ಎಷ್ಟು ಜನ ಆಸಕ್ತಿಯಿಂದ ಎದುರು ನೋಡ್ತಿದ್ರಿ. ದೇವರದನ್ನು ಮಾಡುವವನಾಗಿದ್ದಾನೆ. ಯಾರಿಗೆ ಅವನು ದೇವರ ಆಲಯಕ್ಕೆ ಬರಲಿಕ್ಕೆ ಇಷ್ಟ ಇಲ್ಲ, ಆದರೆ ಪೇತ್ರ ಯೋಹನರಿಗೆ ಅವರು ದೇವರ ಆಲಯದ ಒಳಗೆ ಬರಬೇಕೆಂಬುದಾಗಿ ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಅನೇಕ ಜನರು ಈ ಆಲಯದೊಳಗೆ ಬರಬೇಕಾದ್ರೆ ನಿಮ್ಮ ಮೂಲಕ ದೇವರು ಅದ್ಭುತ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ನೀವು ಅದೇ ಉದ್ದೇಶದಿಂದ ಸಿದ್ಧರಾಗುವುದಾದರೆ ದೇವರು ಅಸಾಮಾನ್ಯವಾದ ಕಾರ್ಯ ಮಾಡ್ತಾನೆ. ಒಂದು ಮಾತು ಹೇಳಿದವನು, ನನ್ನಲ್ಲಿರುವುದನ್ನು ನಾನು ಕೊಡುತ್ತೇನೆ. ನನ್ನಲ್ಲಿ ಏನುಂಟು? ದೇವರ ಅಭಿಷೇಕ ಉಂಟು, ನನ್ನಲ್ಲಿ ಕ್ರಿಸ್ತನ ಜೀವಿಸ್ತಿದ್ದಾನೆ. ಅಲ್ಲಿ ನೀವು ಇವತ್ತು ಹೋದ ಸ್ಥಳದಲ್ಲಿ, ಪ್ರಾರ್ಥನೆ ಮಾಡುವ ಸ್ಥಳದಲ್ಲಿ ನೀವು ಒಂದು ತಿಳಿದುಕೊಳ್ಬೇಕು, ನೀವಲ್ಲ ಹೋಗೋದು, ಕ್ರಿಸ್ತ ನಿಮ್ಮ ಜೊತೆ ಹೋಗೋದು. ಓ, ನಿಮ್ಮಲ್ಲಿ ಬಲ ಇಲ್ಲ, ಕ್ರಿಸ್ತನು ನಿಮ್ಮೊಳಗೆ ಬಲವಾಗಿರ್ತಾನೆ, ಓ ಆತನ ಆತ್ಮವಾಗಿದ್ದಾನೆ, ಅವನ ಮೂಲಕವೇ ಬಿಡುಗಡೆ ಎಂಬುದಾಗಿ ನೀವು ತಿಳಿದುಕೊಳ್ಳುವಾಗಲೇ ಅವರು ಆಲಯದೊಳಗೆ ಬರುವಂತೆ ಮಾಡ್ತಾನೆ. ಯಾವಾಗ ನೋಡಿ ಅವನು ಪ್ರಾರ್ಥನೆ ಮಾಡಿದ, ಅವನು ಎಲ್ಲಿ ಹೋದ? ಮತ್ತೆ ಹೊರಗೆ ಕೂತ್ಕೊಂಡನ, ಒಳಗೆ ಬಂದನ? ದೇವರ ಆಲಯದ ಒಳಗೆ ಬಂದ. ಎಷ್ಟು ಜನ ನಂಬ್ತೀರಿ? ನಾನು ಮಾತ್ರ ಅಲ್ಲ, ದೇವರ ಆಲಯದಲ್ಲಿ ನನ್ನ ಗಂಡ ಬರಬೇಕು, ನನ್ನ ಮಕ್ಕಳು ಬರಬೇಕು, ನನ್ನ ಕುಟುಂಬದವರು ಬರಬೇಕು. ಯಾಕಂದರೆ ಅವನೇ ಜೀವಿಸುವ ದೇವರು, ಅವನೇ ಯುಗಾಂತರದಲ್ಲಿ ನಮ್ಮನ್ನು ಕಾಪಾಡುವ ದೇವರು ಎಂಬುದಾಗಿ ನೀನು ಭರವಸೆ ಬಿಡುವುದಾದರೆ ದೇವರು ದೊಡ್ಡ ಕಾರ್ಯವನ್ನು ನಿನ್ನ ಜೀವಿತದಲ್ಲಿ ಆತನು ಮಾಡುವ ದೇವರಾಗಿದ್ದಾನೆ. ನೋಡಿ, ಐಗುಪ್ತ ದೇಶದಿಂದ ಇಸ್ರೇಲನ್ನು ಬಿಡುಗಡೆ ಮಾಡಿದ್ದು ಯಾಕೆ? ವಿಮೋಚನಕಾಂಡ ಪುಸ್ತಕ 7ನೇ ಅಧ್ಯಾಯ 16ನೇ ವಾಕ್ಯ. ವಿಮೋಚನಕಾಂಡ ಪುಸ್ತಕ 7ನೇ ಅಧ್ಯಾಯ 16ನೇ ವಾಕ್ಯ. ಇಬ್ರಿಯರ ದೇವರಾದ ಯೆಹೋವನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿ ಅರಣ್ಯದಲ್ಲಿ ತನ್ನನ್ನು ಆರಾಧಿಸುವಂತೆ. ಏನಂತೆ? ಅರಣ್ಯದಲ್ಲಿ ತನ್ನನ್ನು ಆರಾಧಿಸುವಂತೆ. ಹಾಗಾದ್ರೆ ಇವತ್ತು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದೆ ಯಾಕೆ? ದೇವರನ್ನು ಆರಾಧಿಸಲಿಕ್ಕೆ. ಹಿಜ್ಕೀಯನನ್ನು ಗುಣಪಡಿಸಿದ ಯಾಕೆ? ದೇವರ ಆಲಯದಲ್ಲಿ ಆರಾಧನೆ ಮಾಡಲಿಕ್ಕೆ. ಇವತ್ತು ನಿಮ್ಮನ್ನು ಸಹ ದೇವರು ಆರಾಧನೆ ಮಾಡಲಿಕ್ಕೆ ಸಪರೇಷನ್ ಮಾಡ್ತಾ ಇದ್ದಾನೆ, ನಿಮ್ಮ ಕುಟುಂಬವನ್ನು ಸಪರೇಷನ್ ಮಾಡ್ತಾನೆ. ನೀನು ನಂಬುವುದಾದರೆ ಇವತ್ತಿನಿಂದಲೇ ಆ ಕಾರ್ಯಗಳು ದೇವರು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. 10 ಮಂದಿ ಕುಷ್ಠರೋಗಿಗಳು ಯೇಸುವಿನ ಬಳಿಗೆ ಬಂದರು. ಆಗ ದಾವಿದ ಕುಮಾರನನ್ನು ಕರುಣಿಸಿ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾನೆ ಏನಂತ ಹೇಳಿದರೆ, ನೀನು ಹೋಗಿ ಯಾಜಕನಿಗೆ ಮೈ ತೋರಿಸು. ಈ 10 ಜನ ಹೋಗ್ತಿರುವಾಗ 10 ಜನರಿಗೆ ಏನಾಯಿತು? ಸೌಖ್ಯವಾಯಿತು. ಆದರೆ ಒಬ್ಬ ಮಾತ್ರ ಏನು ಮಾಡ್ತಾನೆ? ಯೇಸು ಸ್ವಾಮಿಯ ಬಳಿಗೆ ಬಂದು ಏನು ಮಾಡ್ತಾನೆ? ಅವನಿಗೆ ಕೃತಜ್ಞತೆಯಾಗಿ ಆರಾಧನೆ ಮಾಡ್ತಾನೆ. 9 ಜನ ಅವರಿಗೆ ಸೌಖ್ಯವಾಯಿತು, ಆದರೆ ಅವರು ಮನೆಗೆ ಹೋದರು. ಆದರೆ ಒಬ್ಬ ವ್ಯಕ್ತಿ ಮಾತ್ರ ದೇವರ ಬಳಿಗೆ ಬರ್ತಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ್ದು ದೇವರ ಬಳಿಗೆ ಬರಲಿಕ್ಕೆ, ದೇವರನ್ನು ಆರಾಧಿಸಲಿಕ್ಕೆ, ದೇವರ ಆಲಯದಲ್ಲಿ ಸಾಕ್ಷಿ ಹೇಳಲಿಕ್ಕೆ. ಇವತ್ತು ಅನೇಕರು ಅದ್ಭುತ ಕಂಡ ನಂತರ ದೂರ ಹೋಗುವಾಗ, ದೇವರ ಮಕ್ಕಳೇ, ನಾನು ನೀನು ದೇವರ ಹತ್ತಿರಕ್ಕೆ ಬರಬೇಕೆಂಬುದಾಗಿ ದೇವರ ಉದ್ದೇಶವಾಗಿದೆ. ದೇವರನ್ನು ಬಿಟ್ಟು ಜೀವಿಸುವುದು ಬೇಡ. ಪ್ರಥಮ ಸ್ಥಾನ ದೇವರಿಗೆ ಕೊಡ್ರಿ, ದೇವರು ನಿನಗೆ ಪ್ರಥಮ ಸ್ಥಾನ ಕೊಡುತ್ತಾನೆ. ಎಲ್ಲದರಲ್ಲಿ ನೀನು ಪ್ರಥಮ ಹೋಗ್ತಿ. ಹೇಗಂತ ಗೊತ್ತಿಲ್ಲ. ಅಲ್ಲಿ ನೀನು ಹೋಗುವ ಕೆಲಸದಲ್ಲಿ ಪ್ರಥಮ ನಿನಗೆ, ಅಲ್ಲಿ ನೀನು ಮಾಡುವ ಕೆಲಸದಲ್ಲಿ ಪ್ರಥಮ, ನೀನು ಸ್ಟಡೀಸಲ್ಲಿ ಪ್ರಥಮ. ಯಾಕೆ ಅಂತ ಹೇಳಿದರೆ, ನೀನು ದೇವರನ್ನು ಆರಾಧಿಸುವುದರಿಂದ, ನೀನು ದೇವರನ್ನು ಮಹಿಮೆ ಪಡಿಸುವುದರಿಂದ ಆ ಒಂದು ಸ್ಥಾನಕ್ಕೆ ದೇವರು ಎತ್ತುತ್ತಾ ಇದ್ದಾನೆ. ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನು ಆ ಸ್ಥಾನಕ್ಕೆ ಎತ್ತಿಸಿದೆ. ಹಾಗೆ ದಾನಿಯೇಲನ ಆ ಸ್ಥಾನಕ್ಕೆ ಎತ್ತಲಿಕ್ಕೆ ಯಾಕೆ ಸಾಧ್ಯವಾಯಿತು? ಬೇರೆ ಎಲ್ಲೆಲ್ಲಿಲ್ವ? ಅಲ್ಲಿ ತುಂಬ ಜನ ಇದ್ದರು.
ಇವತ್ತು ನಾನು ಹೇಳ್ತೇನೆ, ನಿನ್ನ ಕುಟುಂಬದಲ್ಲಿ ಅನೇಕ ಜನರಿದ್ದಾರೆ, ಆದರೆ ದೇವರು ನಿನ್ನನ್ನೇ ಉಪಯೋಗಿಸ್ತಾನೆ, ನಿನ್ನನ್ನೇ ಆರಿಸಿ ತೆಗೆದುಕೊಂಡಿದ್ದಾನೆ. ಇವತ್ತು ಸಿದ್ಧರಾಗಿರಿ ಪ್ರಿಯರೇ. ಓ ದೇವರೇ, ನಾನು ನಿನಗೆ ಸಮಯವನ್ನು ಕೊಡುತ್ತೇನೆ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ. ಹಾಗಾದರೆ ಇವತ್ತು ಅನೇಕರು ದೇವರ ಬಿಡುಗಡೆ ಮಾಡಿದ್ರು ಸಹ ದೇವರ ಬಳಿಗೆ ಹೋಗದೆ ಲೋಕದ ಕಡೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಸೌಖ್ಯವಾದವರು ತಿರುಗಿ ಏನಾಗ್ತಾರೆ, ಪುನಃ ಸಿಕ್ಕಿಗೆ ಬೀಳ್ತಾರೆ. ನಾನು ಹೇಳ್ತೇನೆ, ದೇವರೊಮ್ಮೆ ಸೌಖ್ಯ ಕೊಟ್ಟ ಮೇಲೆ ನಾವು ದೇವರನ್ನು ಬಿಟ್ಟು ದೂರ ಹೋಗೋದು ಬೇಡ. ದೇವರ ಸನ್ನಿಧಾನದಲ್ಲಿ ಯಾವಾಗಲಿಕ್ಕೆ ನಮ್ಮನ್ನೇ ಬಿಟ್ಟು ಕೊಡುವ. ಹಿಜ್ಕೀಯನಿಗೆ ಹೇಳ್ತಾ ಇದ್ದಾನೆ, ನಾನು ನಿನಗೆ ಸೌಖ್ಯ ಕೊಡ್ತೇನೆ, ಆದರೆ ನಾಡ್ದು ನನ್ನ ಆಲಯದೊಳಗೆ ನೀನು ಬರಬೇಕು. ಇವತ್ತು ನಾನು ಹೇಳಿ ನಿಮ್ಮ ಚರಿತ್ರೆಯನ್ನು ದೇವರು ಬದಲಾಯಿಸ್ತಾನೆ. ಯಾಕಂತ ಹೇಳಿದರೆ ಅವನು ಸೌಖ್ಯಪಡಿಸುವ ದೇವರು, ಅವನು ನಮ್ಮ ಕೂಗನ್ನು ಕೇಳುವ ದೇವರಾಗಿದ್ದಾನೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ. 2 ಅರಸುಗಳ ಪುಸ್ತಕ 20ನೇ ಅಧ್ಯಾಯ 5ನೇ ವಾಕ್ಯ. 2 ಅರಸು 20ನೇ ಅಧ್ಯಾಯ 5ನೇ ವಾಕ್ಯ. ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದು ನನ್ನ ಆಲಯಕ್ಕೆ ಬರುವಿ. ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ನಿನ್ನನ್ನು ಈ ಪಟ್ಟಣವನ್ನು ಶತ್ರುಗಳ ಕೈಗೆ ಬೀಳದಂತೆ, ಅಂದ್ರೆ ಶತ್ರುವಿನ ಕೈಗೆ ಬೀಳದಂತೆ ತಪ್ಪಿಸುವೆನು. ನನಗೋಸ್ಕರವಾಗಿಯೂ ನನ್ನ ಸೇವಕನಾದ ದಾವೀದನಿಗೋಸ್ಕರವಾಗಿಯೂ ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನು ಎಂಬುದಾಗಿ ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನು ಹೇಳುತ್ತಾನೆ ಎಂದು ತಿಳಿಸು ಎಂದು ಆಜ್ಞಾಪಿಸಿದನು. ಸಾಕು. ಇವತ್ತು ಎಷ್ಟು ಜನ ಹೇಳ್ತೀರಿ, ನನಗೆ ಪ್ರಾಣ ಕೊಟ್ಟ ಯೇಸು ಕ್ರಿಸ್ತನ ಗೋಸ್ಕರ ನನ್ನ ಮನೆಯನ್ನು ದೇವರು ಕಾಪಾಡ್ತಾನೆ, ನನ್ನ ಕುಟುಂಬವನ್ನು ಕಾಪಾಡ್ತಾನೆ, ನನ್ನ ಸೇವೆಯನ್ನು ಕಾಪಾಡ್ತಾನೆ. ಯಾಕಂದರೆ ದೇವರ ಆಸೆ ನಾನು ನಿನ್ನ ಸೇವೆ ಮಾಡಬೇಕೆಂಬುದಾಗಿ, ದೇವರ ಆಸೆ ನೀನು ಪ್ರಖ್ಯಾತಿಗೆ ಬರಬೇಕೆಂಬುದಾಗಿ. ಯಾಕೆ ಪ್ರಖ್ಯಾತಿಗೆ ಬರಬೇಕು? ನಿನ್ನನ್ನು ಹೊಗಳಲಿಕ್ಕೆ ಅಲ್ಲ, ಆತನು ಕೊಟ್ಟ ಸೇವೆಯನ್ನು ನಿಯಂತ್ರಣದಿಂದ ಮಾತ್ರ ಮಾಡಬೇಕು ಅಲ್ಲ. ಯಾಕಂತ ಹೇಳಿದರೆ ಆತನ ಸ್ಥಳದಲ್ಲಿ ನೀನು ಇರಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಅಲ್ಲಿ ಇವತ್ತು ಅನೇಕರು ಬೇರೆ ಬೇರೆ ಸ್ಥಳದಲ್ಲಿರುವಾಗ, ದೇವರ ಮಕ್ಕಳೇ, ನೀವು ಈ ಸ್ಥಳದಲ್ಲಿ ದೇವರನ್ನು ಆರಾಧಿಸಲಿಕ್ಕೆ ಬಂದಿದ್ದೀರಿ. ನಾನು ಹೇಳ್ತೇನೆ, ನಿಮ್ಮ ಜೀವಿತ ನಿಮ್ಮನ್ನು ಶೇಮ್ ಆಗಲಿಕ್ಕೆ ದೇವರು ಬಿಡುವುದಿಲ್ಲ. ಆತನನ್ನೇ ದೃಷ್ಟಿಸುವವರ ಮುಖವು ಪ್ರಕಾಶಮಾನ ಹೊಂದುತ್ತದೆ, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ನಾನು ಹೇಳಿದ ಹಿಜ್ಕೀಯನ ಜೀವಿತದಲ್ಲಿ ಆ ಒಂದು ಕೂಗು ಪರಲೋಕ ಸುಮ್ಮನೆ ಇರದಿದ್ದರೆ ಇವತ್ತು ನನ್ನ ನಿನ್ನ ಕೂಗನ್ನು ದೇವರು ಕೇಳಿ ಸುಮ್ಮನೆ ಇರುವುದಿಲ್ಲ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದಲಿಲ್ವಾ? ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀರಿ? ನಾನು ನಂಬ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಬದಲಾಯಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಿಜ್ಕೀಯನ ಜೀವಿತದಲ್ಲಿ ಆ ಮರಣಕರವಾದ ರೋಗದಿಂದ ದೇವರು ಅವನ ಪ್ರಾರ್ಥನೆ, ಅವನ ಕಣ್ಣೀರನ್ನು ಕೇಳಿ ಅವನ ಜೀವಿತದಲ್ಲಿ ಆಯುಷ್ಯವನ್ನು ಕೊಡಲಿಕ್ಕೆ ಸಾಧ್ಯವಾದರೆ ಇವತ್ತು ನಮ್ಮ ಸಭೆಯಲ್ಲಿ ಸಹ, ನಮ್ಮ ದೇವರು ನಮ್ಮ ಸೇವೆಯಲ್ಲಿ ಸಹ ಅನೇಕರಿಗೆ ಜೀವ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀರಿ? ಯೇಸು ಸ್ವಾಮಿಯ ಸೇವೆ ಅದು ಜೀವ ಕೊಡುವ ಸೇವೆ. ಹೇಳ್ರಿ, ಜೀವ ಕೊಡುವ ಸೇವೆ. ಹೇಳ್ರಿ, ಅಲ್ಲಿ ಮರಣ ಸೇವೆ ಅಲ್ಲ, ಯೇಸುವಿನ ಸೇವೆ, ಜೀವ ಕೊಡುವ ಸೇವೆ. ಎಲ್ಲೆಲ್ಲಿ ಯಾರ್ಯಾರು ರೋಗಿಗಳ ಬಳಿಗೆ ಹೋದ್ರು ಅವರಿಗೆಲ್ಲ ಜೀವ ಬಂತು. ರಕ್ತ ಕುಸುಮ ರೋಗಿ ಆಕೆಯ ಬಳಿ, ಆತನ ಬಳಿಗೆ ಬರುವಾಗ ಅವಳ ಒಳಗೊಂದು ಜೀವ ಬಂತು. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನನ್ನ ದೇವರು ಜೀವದಿಂದ ಎದ್ದ ದೇವರಾಗಿದ್ದಾನೆ. ನನ್ನ ದೇವರು ಜೀವ ಕೊಡುವ ದೇವರಾಗಿದ್ದಾನೆ. ನನ್ನ ದೇವರು ಆಯುಷ್ಯವನ್ನು ಕೊಡುವ ದೇವರಾಗಿದ್ದಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆಯಲ್ಲಿ ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ನಿನ್ನ ಮೋರೆಯನ್ನು ದೇವರು ಕೇಳಿದ್ದಾನೆ, ನಿನ್ನ ಪರಿಸ್ಥಿತಿಯನ್ನು ದೇವರು ನೋಡಿದ್ದಾನೆ. ಇವತ್ತು ದೇವರ ಸನ್ನಿಧಾನದಲ್ಲಿ ಹಿಜ್ಕೀಯನು ಪ್ರಾರ್ಥನೆ ಮಾಡಿದ ಹಾಗೆ, ದೇವರೇ ನಿನ್ನ ಸನ್ನಿಧಾನದಲ್ಲಿ ನಿಂತದನ್ನು ನೀನು ನೆನಪು ಮಾಡಿಕೋ. ನಿನ್ನ ಸನ್ನಿಧಾನಕ್ಕೆ ನಾನು ಬಂದಿದ್ದೇನೆ, ನನ್ನ ನೀನು ಕೈ ಬಿಡುವುದಿಲ್ಲ, ನನ್ನ ನೀನು ಕೈ ಬಿಡುವುದಿಲ್ಲ. ಎಷ್ಟು ಜನ ಇವತ್ತು ನಂಬಿಕೆ ಹೇಳ್ತಿದ್ದೀರಿ, ನನ್ನ ನೀನು ಕೈ ಬಿಡುವುದಿಲ್ಲ ದೇವರೇ, ನನ್ನನ್ನು ತೊರೆದು ಬಿಡುವುದಿಲ್ಲ ಕರ್ತಾನೆ. ನನ್ನ ಸ್ನೇಹಿತರು ಕೈ ಬಿಡಬಹುದು, ನನ್ನ ತಂದೆ ತಾಯಿ ಕೈ ಬಿಟ್ಟಿರಬಹುದು, ಆದರೆ ನೀನು ಕೈ ಬಿಡುವ ದೇವರಲ್ಲ, ನೀನು ಕೈ ಇಡುವ ದೇವರು, ನೀನು ಕೈ ಹಿಡಿಯುವ ದೇವರು. ರಿಕಾಲಬ ಶದರ ಬಲಸಿ ಅಂದನ. ಹಿಜ್ಕೀಯನೇ ನಿನ್ನ ಕೈಯನ್ನು ನಾನು ಬಿಟ್ಟಿದ್ದೇನೆ, ನೀನು ಬೇಕಾದದನ್ನು ಮಾಡಿ ಎಂಬುದಾಗಿ ಹೇಳುವಾಗ ಅವನ ಒಂದು ಕೂಗು ತಿರುಗಿ ಹಿಜ್ಕೀಯನ ಕೈ ಹಿಡಿದ ಹಾಗೆ ನಿನ್ನ ಕೈಯನ್ನು ದೇವರು ಹಿಡಲಿಕ್ಕೆ ಬಂದಿದ್ದಾನೆ. ನಿನ್ನ ಕುಟುಂಬ ನಡೆಸಲಿಕ್ಕೆ ಬಂದಿದ್ದಾನೆ, ನಿನ್ನ ಸೇವೆ ನಡೆಸಲಿಕ್ಕೆ ಬಂದಿದ್ದಾನೆ. ಇವತ್ತಿನಿಂದ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ದೇವರಾತ್ಮನೆ ನಮ್ಮ ಚಲಿಸುವುದಕ್ಕೆ ಸ್ತೋತ್ರ. ಪ್ರಿಯ ಕರ್ತನೆ, ಸೇರಿ ಬಂದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ.
ನೀನು ಜೀವ ಕೊಡುವುದಕ್ಕೆ ಸ್ತೋತ್ರ, ನೀನು ಆತ್ಮನಿಂದ ನಡೆಸುವುದಕ್ಕೆ ನಿಮಗೆ ಸ್ತೋತ್ರ. ನಾನು ಪ್ರಾರ್ಥನೆ ಮಾಡ್ತೇನೆ, ಯಾರೆಲ್ಲ ರೋಗಿಗಳಿದ್ದಾರೆ ಅವರು ಸೌಖ್ಯ ಹೊಂದಿ ಇನ್ನು ಮುಂದೆ ರೋಗಿಗೆ ಪ್ರಾರ್ಥನೆ ಮಾಡುವಾಗ ಅವರ ಮೂಲಕ ಸೌಖ್ಯ ಉಂಟಾಗಲಿ ಕರ್ತನೆ. ದೇವರೇ, ಅವರ ಸೇವೆಯನ್ನು ಉನ್ನತಕ್ಕೆ ನಡೆಸು ದೇವರೇ. ಇವರು ಹೋದ ಕಡೆಯಲ್ಲಿ ಅದ್ಭುತಗಳನ್ನು ಮಾಡಿ ಸ್ವಾಮಿ, ಅವರು ಈ ಆಲಯದೊಳಗೆ ತರುವಂತೆ ನೀನು ಮಾಡ್ತೀರಿ, ಅದಕ್ಕೆ ನಿಮಗೆ ಸ್ತೋತ್ರ ದೇವರೇ. ಹೊಗಳಿಕೊಳ್ಳಿಕ್ಕೆ ಏನಿಲ್ಲ, ನಾವು ನಿನ್ನ ಸನ್ನಿಧಾನದಲ್ಲಿ ದೇವರೇ ಕರುಣೆಯಿಂದ ನಾವು ನಿಂತಿದ್ದೇವೆ. ನಿನ್ನ ಕ್ರಿಯೆಗಳು ಈ ಸಭೆಯಲ್ಲಿ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವರ ಉನ್ನತಕ್ಕೆ ನಡೆಸುತ್ತೇವೆ ದೇವರೇ. ಪರಿಸ್ಥಿತಿಗಳನ್ನೆಲ್ಲ ನಿನ್ನ ನಿಯಂತ್ರಣಕ್ಕೆ ಕೊಡ್ತೇನೆ. ದೊಡ್ಡ ದೊಡ್ಡ ಟೆಸ್ಟಿಮನಿ ಈ ಸಭೆಯಲ್ಲಿ ಎತ್ತುವುದಕ್ಕೆ ನಿನಗೆ ಸ್ತೋತ್ರಪ್ಪ ದೇವರೇ. ಸಾಕ್ಷಿಯಲ್ಲಿ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು, ಅವರ ಜೀವಿತದಲ್ಲಿ ದೊಡ್ಡ ದೊಡ್ಡ ಸಾಕ್ಷಿ ಕೇಳುವಂತೆ ಮಾಡು ಸ್ವಾಮಿ ದೇವರೇ. ಇನ್ನು ಮುಂದೆ ಇವರು ಹೀಗೆ ಇರುವುದಿಲ್ಲ, ಇನ್ನು ಮುಂದೆ ಇವರ ಬಡತನ ಇರುವುದೇ ಇಲ್ಲ ದೇವರೇ. ನೀನು ನಮ್ಮನ್ನು ಐಶ್ವರ್ಯವಂತನಾಗಲಿಕ್ಕೆ ನೀನು ಬಡವನಾಗಿದೆ. ನಮ್ಮ ರೋಗಗಳನ್ನು ತೆಗಿಲಿಕ್ಕೋಸ್ಕರ ನೀನು ರೋಗಗ್ರಸ್ತನಾದೆ. ಓ, ನಮ್ಮ ಶಾಪವನ್ನು ತೆಗೆಯುವುದಕ್ಕೋಸ್ಕರ ನೀನು ಶಾಪಗ್ರಸ್ತನಾಗಿದೆ ದೇವರೇ. ನಮಗೆ ಸುಕ್ಷೇಮವನ್ನುಂಟು ಮಾಡೋ ದಂಡನೆ ನೀನು ಅನುಭವಿಸಿದೆ ದೇವರೇ. ಈ ನಿನ್ನ ಮಕ್ಕಳನ್ನು ಬ್ಲೆಸ್ ಮಾಡ್ತಾ ಇದ್ದೇನೆ. ಶುಭ ಕೃಪೆಯವರ ನೀನು ಬಾಳಿಸಲಿ. ಇವರ ಕೂಗು ಯಾವಾಗಲೂ ನೀನು ಕೇಳುತ್ತಿ, ಅದಕ್ಕೆ ನಿನಗೆ ಸ್ತೋತ್ರಪ್ಪ. ಇವತ್ತು ಅದ್ಭುತ ಸಾಕ್ಷಿ ಮುಂದಿನ ದಿವಸದ ಕೇಳುವಂತೆ ಮಾಡು ಕರ್ತನೆ. ಸರಿ ಬಂದು ಎಲ್ಲ ಮಕ್ಕಳನ್ನು ಕುಟುಂಬವನ್ನು ಆಶೀರ್ವದಿಸು. ಅವರ ವಿರುದ್ಧ ಕಾರ್ಯ ಮಾಡುವ ಎಲ್ಲ ಶತ್ರುವಿನ ಕಾರ್ಯಗಳನ್ನು ಮುರಿದು ನಿಮ್ಮ ಜಯವನ್ನು ಕೊಡುವುದಕ್ಕೆ ನಿಮಗೆ ಸ್ತೋತ್ರ. ಎಲ್ಲವನ್ನು ನಿಮ್ಮ ಹಸ್ತಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸ್ವಾಮಿ, ಯೇಸುವಿನ ನಾಮದಲ್ಲಿ ಬೇಡಿಕೊಂಡೇನೆ ತಂದೆ, ಆಮೇನ್. ಹಲ್ಲೆಲೂಯದೊಂದಿಗೆ ಅಂತ್ಯ ಆಶೀರ್ವಾದವನ್ನು ಪಡೆದುಕೊಳ್ಳು. Worship you, Lord. ನಮ್ಮ ಕೈಗಳನ್ನು ಪರಲೋಕದ ಕಡೆಯನ್ನು ಹೇಳುವ. Oh, thank you, Jesus. We worship you, Lord. We magnify your name, Lord. Please. ಆಶೀರ್ವಾದವನ್ನು ಪಡೆದುಕೊಳ್ಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳೆಂದಿಗೂ, ಸಾರಲ್ಪಟ್ಟ ವಾಕ್ಯದೊಂದಿಗೂ, ಲೋಕದಲ್ಲಿ ನಂಬಿಗಸ್ತರೆಂದಿಗೂ, ಇಂದಿನ ಕ್ರಿಸ್ತನ 2ನೇ ಬರೋಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೇನ್. ಜಯ ಕೊಟ್ಟ ದೇವರಿಗೆ 3 ಬಾರಿ ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.